ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಕಲ್ಯಾಣಪುರವಾಸ ಸಾಂಬ ಶಿವ ಕಲ್ಯಾಣಪುರವಾಸ ಸಾಂಬ ಶಿವ ಗುರು ಬಸವಣ್ಣ ಸಾಂಬ ಶಿವ ಗುರು ಬಸವಣ್ಣ ಸಾಂಬ ಶಿವ ಚಿನ್ಮಯ ಜ್ಞಾನಿ ಸಾಂಬ ಶಿವ ಚಿನ್ಮಯ ಜ್ಞಾನಿ ಸಾಂಬ ಶಿವ ಶ್ರೀ ಚನ್ನ ಬಸವಣ್ಣ ಸಾಂಬ ಶಿವ ಶ್ರೀ ಚನ್ನ ಬಸವಣ್ಣ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಅಲ್ಲಮ ಪ್ರಭುದೇವ ಸಾಂಬ ಶಿವ ಅಲ್ಲಮ ಪ್ರಭುದೇವ ಸಾಂಬ ಶಿವ ಶ್ರೀ ಸಿದ್ದರಾಮೇಶ ಸಾಂಬ ಶಿವ ಶ್ರೀ ಸಿದ್ದರಾಮೇಶ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಮಡಿವಾಳ ಮಾಚಯ್ಯ ಸಾಂಬ ಶಿವ ಹಡಪದ ಅಪ್ಪಣ್ಣ ಸಾಂಬ ಶಿವ ಹಡಪದ ಅಪ್ಪಣ್ಣ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಉಡುತಡಿ ಮಹಾದೇವಿ ಸಾಂಬ ಶಿವ ಉಡುತಡಿ ಮಹಾದೇವಿ ಸಾಂಬ ಶಿವ ಅಕ್ಕನಗಮ್ಮ ಸಾಂಬ ಶಿವ ಅಕ್ಕನಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ನೀಲಮ್ಮ ಗಂಗಮ್ಮ ಸಾಂಬ ಶಿವ ಆಯ್ದಕ್ಕಿ ಲಕ್ಕಮ್ಮ ಸಾಂಬ ಶಿವ ಐದಕ್ಕಿ ಲಕ್ಕಮ್ಮ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಮಾದಾರ ಚೆನ್ನಯ್ಯ ಸಾಂಬ ಶಿವ ಮಾದಾರ ಚೆನ್ನಯ್ಯ ಸಾಂಬ ಶಿವ ದೋಹಾರ ಕಕ್ಕಯ್ಯ ಸಾಂಬ ಶಿವ ದೋಹಾರ ಕಕ್ಕಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಅಂಬಿಗರ ಚೌಡಯ್ಯ ಸಾಂಬ ಶಿವ ಒಕ್ಕಲಿಗ ಮುದ್ದಣ್ಣ ಸಾಂಬ ಶಿವ ಒಕ್ಕಲಿಗ ಮುದ್ದಣ್ಣ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶರಣೆ ಮುಕ್ತಾಯಕ್ಕ ಸಾಂಬ ಶಿವ ಶರಣೆ ಮುಕ್ತಾಯಕ್ಕ ಸಾಂಬ ಶಿವ ಗುಡ್ಡಾಪುರದ ನಮ್ಮ ಸಾಂಬ ಶಿವ ಗುಡ್ಡಾಪುರದ
ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಮೋಳಿಗೆ ಮಾರಯ್ಯ ಸಾಂಬ ಶಿವ ಮೋಳಿಗೆ ಮಾರಯ್ಯ ಸಾಂಬ ಶಿವ ಕುಂಬಾರ ಗುಂಡಯ್ಯ ಸಾಂಬ ಶಿವ ಕುಂಬಾರ ಗುಂಡಯ್ಯ ಸಾಂಬ ಶಿವ ಹರಳಯ್ಯ ಮಧುವಯ್ಯ ಸಾಂಬ ಶಿವ ಹರಳಯ್ಯ ಮಧುವಯ್ಯ ಸಾಂಬ ಶಿವ ಮೇದಾರ ಕೇತಯ್ಯ ಸಾಂಬ ಶಿವ ಮೇದಾರ ಕೇತಯ್ಯ ಸಾಂಬ ಶಿವ ಕುರುಬಾರ ಗೊಲ್ಲಾಳ ಸಾಂಬ ಶಿವ ಗುರುಪಾರ ಬಲ್ಲಾಳ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಜೈ ಗುರು ಬಸವೇಶ್ವರ ಮಹಾದೇವ ಜೈ ಬಸವೇಶ್ವರ ಮಹಾದೇವ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಿಗೆ ಹೊಸದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಬಸವ ಜಯಂತಿ ಅಂಗವಾಗಿ ನಡೀತಕ್ಕಂಥ ಪ್ರವಚನ ಕಾರ್ಯಕ್ರಮದ 7ನೇ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಂಗೀತ ಬಳಗದವರಲ್ಲಿ ಹಾಗೆ ಬಸವ ಸೇವಾ ಸಮಿತಿಯ ಅಧ್ಯಕ್ಷರಲ್ಲಿ, ಎಲ್ಲ ಸದಸ್ಯರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳ ತಮ್ಮೆಲ್ಲರಲ್ಲೂ ಶರಣ. ನಿನ್ನೆ ದಿನ ಅಷ್ಟಾವರಣಗಳನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನೋಡಿ. ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣ, ಪಂಚ ಆಚಾರಗಳು, ಶತಸ್ಥಲಗಳು ಬಹಳ ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಅಂಗ ಪ್ರಾಣ ಆತ್ಮಗಳು ಇಲ್ಲದೇ ಇದ್ದರೆ ಶರೀರಕ್ಕೆ ಅಸ್ತಿತ್ವನೇ ಆಗಿರೋದಿಲ್ವೋ ಹಾಗೆ ಈ ಧರ್ಮಕ್ಕೆ ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳು ಇಲ್ಲದೇ ಇದ್ದರೆ ಅಸ್ತಿತ್ವನೇ ಇರೋದಿಲ್ಲ. ಹಾಗಾಗಿ ಇವುಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಆಚರಣೆಗೆ ತರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿನ್ನೆ ಹೇಳಿದೆ ನಾನು, ಅಷ್ಟಾವರಣ ಅಂದರೆ ಅಂಗ ಇದ್ದಂಗೆ, ಪಂಚ ಆಚಾರಗಳು ಅಂದರೆ ಪ್ರಾಣ ಇದ್ದಂಗೆ, ಶತಸ್ಥಲಗಳು ಅಂದರೆ ಆತ್ಮ ಇದ್ದಂಗೆ ಅಂತ. ಇವತ್ತಿನ ದಿನ ಪಂಚ ಆಚಾರಗಳು. ಪಂಚ ಅಂದರೆ 5, ಆ ಅಂದರೆ ಅರಿವಿನ ಕಡೆ, ಪರಮಾತ್ಮನ ಕಡೆ, ಪರತತ್ವದ ಕಡೆ. ಚರ ಅಂದರೆ ಚಲಿಸುವುದು ಅಂತ. ಚರ ಅಂದರೆ ಚಲಿಸುವುದು. ಪಂಚ ಆಚಾರಗಳನ್ನು ಅನುಷ್ಠಾನಕ್ಕೆ, ಪಂಚ ಆಚಾರಗಳನ್ನು ಪ್ರಾಣವನ್ನಾಗಿ ಮಾಡಿಕೊಂಡು ಆ ಪರಮಾತ್ಮನ ಕಡೆಗೆ ಚಲಿಸುವುದು ಅಂತ. ಪಂಚ ಆಚಾರಗಳು ಅದರಲ್ಲಿ ಮೊದಲನೇದು ಲಿಂಗಾಚಾರ, 2 ಸದಾಚಾರ, 3 ಶಿವಾಚಾರ, 4 ಗಣಾಚಾರ, 5 ನೃತ್ಯಾಚಾರ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ನೃತ್ಯಾಚಾರ.
ಮೊಟ್ಟ ಮೊದಲನೇದು ಲಿಂಗಾಚಾರ. ಪರಮಾತ್ಮ ಇರೋನು ಒಬ್ಬ. ಒಂದು ಮನಸ್ಸಿನಿಂದ ಏಕಾಗ್ರತೆಯಿಂದ ಒಬ್ಬನನ್ನೇ ಪೂಜೆಯನ್ನ ಮಾಡಬೇಕು. ಏಕದೇವೋಪಾಸನೆಯಿಂದ ಹೇಳ್ತಕ್ಕಂಥದ್ದು ಲಿಂಗಾಚಾರ. ಸೃಷ್ಟಿಗೆ ಪರಮಾತ್ಮ ಇರೋನು ಒಬ್ಬನೇ. ಅವನಿಡೀ ಜಗತ್ತಿನ ತುಂಬ ತುಂಬಿದ್ದಾನೆ. ಜಗತ್ತು ಗೋಲಾಕಾರವಾಗಿದೆ, ಈ ವಿಶ್ವ ಗೋಲಾಕಾರವಾಗಿದೆ. ವಿಶ್ವದ ತುಂಬ ವಿಶ್ವಾತ್ಮ ತುಂಬಿದ್ದಾನೆ. ವಿಶ್ವದ ಆಕಾರದಲ್ಲಿ ಚುರುಕಾಗಿ ಮಾಡಿ ನಾವು ಪೂಜೆಯನ್ನು ಜಗದಗಲ, ಮುಗಿಲಗಲ, ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವು ನೀವೆನ್ನ ಕರಸ್ಥಳಕ್ಕೆ ಬಂದು ತುಳುಕಾದಿರಯ್ಯ. ಲಿಂಗ ಒಂದನ್ನು ನೀವು ಪೂಜೆ ಮಾಡಿದ್ರಿ ಅಂದರೆ ಜಗತ್ತಿನಲ್ಲಿ ಏನಿದೆಯೋ ಎಲ್ಲವನ್ನೂ ಪೂಜೆ ಮಾಡುವಂತೆ. ಮತ್ತು ಅದನ್ನು ಬೇರೆ ಇದನ್ನು ಬೇರೆ ಅಂತ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರಿಗಿಂತ ಸುಪ್ರೀಂ ಈ ಜಗತ್ತಿನಲ್ಲಿ ಮತ್ತೊಂದು ಯಾವುದೂ ಇಲ್ಲ. ಪರಮಾತ್ಮನಿಗಿಂತ ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅವನನ್ನೇ ನಾವು ಎದೆ ಮೇಲೆ ಕಟ್ಕೊಂಡಿದ್ದೀವಿ ಅಂದಾಗ ಮತ್ತೆ ಅದನ್ನು ಬಿಟ್ಟು ಬೇರೆ ಏನೇನೋ ಮಾಡಿಕೊಂಡು ಕಾಲ ಕಳೀತಕ್ಕಂಥದ್ದಲ್ಲ. ಲಿಂಗದ ಮೇಲೆ ವಿಶ್ವಾಸವನ್ನು ಇಟ್ಟು, ನಂಬಿಕೆಯನ್ನು ಇಟ್ಟು ನಾವು ಪೂಜೆ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ದೇವರು ಲಿಂಗಯ್ಯ ನಮ್ಮನ್ನು ಹೆಂಗೆ ಕಾಯ್ತಾನಂತ ಹೇಳಿದ್ರೆ ಬಸವಣ್ಣವರು ಹೇಳ್ತಾರೆ, ಹಾವು ಕಿತ್ತು ಮುಟ್ಟಿಹ ಶಿಶುವೆಂದು ಎತ್ತ ತಾಯಿ ಮಗನ ಬೆಂಬತ್ತಿ ಬಪ್ಪಂತೆ ಬಪ್ಪೇಯ ನೀನು ಇಪ್ಪೇಯ ಕುಲರ ಸಿಂಹವೇ. ಆತನಲ್ಲಿ ನಂಬಿಕೆ ಇಟ್ಟಿದ್ದೆ ಆದರೆ ನಮ್ಮನ್ನ ಎಂಥ ಪ್ರಸಂಗದಲ್ಲೂ ಕಾಯ್ತಾನೆ. ಆದರೆ ನಂಬಿಕೆಯಲ್ಲಿ ದ್ವಂದ್ವ ಇರಬಾರ್ದು. ಆಗುತ್ತೋ ಆಗಲ್ಲೋ, ನಡೀತದೋ ನಡೆಯಲು, ಆ ರೀತಿ ದ್ವಂದ್ವ ಇಲ್ಲದೆ ಅಖಂಡವಾಗಿ ನಾವು ದೇವರನ್ನು ನಂಬಿದ್ದೆ ಆದರೆ ಎಂಥ ಪ್ರಸಂಗದಲ್ಲೂ ಕೂಡ ಲಿಂಗಯ್ಯ ನಮ್ಮನ್ನು ಕಾಯ್ತಾನೆ. ಏಕದೇವೋಪಾಸನೆ ಹೇಳ್ತಕ್ಕಂಥದ್ದು ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿದು, ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ ಕಾಣಿದ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಣಾಗಿ ಬೀಳುವ ಲಟ್ಟೆ ಮೂಳನ ಕಂಡರೆ ಎಡದ ಪಾದರಕ್ಷೆ ತೆಗೆದುಕೊಂಡು ಲಟಲಟನೆ ಒಡೆಯಿಂದ ಅಂಬಿಗ ವೆಚ್ಚಡೆ. ನಾ ಹೇಳಿದ್ದಲ್ಲ ಇದು. ಚಲಬೇಕು ಶರಣಂಗೆ ಪರಧನವ ನೊಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯ ನೊಲೆನೆಂಬ, ಚಲಬೇಕು ಶರಣಂಗೆ ಪರದೈವವ ನೊಲೆನೆಂಬ. ಪರಮಾತ್ಮ ಇರೋದು ಒಬ್ಬ, ಅವನನ್ನು ನಾವು ಎದೆ ಮೇಲೆ ಕಟ್ಕೊಂಡಿದ್ದೀವಿ. ಏಕದೇವೋಪಾಸನೆಯನ್ನು ಹೇಳ್ತಕ್ಕಂಥದ್ದು ಲಿಂಗಾಚಾರ. ಲಿಂಗವನ್ನು ಧಾರಣೆ ಮಾಡಿಕೊಂಡ ನಂತರ ಸದಾ ಆಚಾರವಂತನಾಗಿರಬೇಕು ಅಂತ ಹೇಳ್ತಕ್ಕಂಥದ್ದೇ ಸದಾಚಾರ. ಲಿಂಗಧಾರಿಯಾಗಿರ್ತಕ್ಕಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಮೋಸ ವಂಚನೆಗಳನ್ನು ಮಾಡಬಾರ್ದು. ಸದಾ ಆಚಾರವಂತನಾಗಿರಬೇಕು. ಸದಾಚಾರ ಹೇಳ್ತದೆ, ಕಳಬೇಡ, ಕೊರಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ. ದುರಾಚಾರಿ, ದುರ್ವ್ಯಸನಿ, ದುರಾಚಾರಿ ಎಂದೆನಿಸದೆ ಲಿಂಗ ವ್ಯಸನಿ, ಲಿಂಗ ಪ್ರೇಮಿಗಳಾಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಸದಾಚಾರ. ಆಸೆ, ಆಮಿಷ, ರೋಷ, ಹರುಷ, ವಿಷಯ, ಕುಟಿಲ, ಕುಹಕ, ಕ್ಷುದ್ರ, ಮಿಥ್ಯ ಇವನೆನ್ನ ನಾಲಿಗೆಯ ಮೇಲಿಂದ ತೆಗೆದು ಕಳೆಯ. ಅದೇಕೆಂದರೆ ನಿಮ್ಮತ್ತಲೆನ್ನ ಈ ಎಲ್ಲ ದುಷ್ಟ ಗುಣಗಳು ನಮ್ಮನ್ನು ದೇವರಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಸದ್ಗುಣಗಳನ್ನು ಸದಾ ಆಚಾರವಂತನಾಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಸದಾಚಾರ. ಸದಾಚಾರದಲ್ಲಿ ಶರಣರು ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ ಕಾಯಕವೇ ಕೈಲಾಸ. ಸತ್ಯಶುದ್ಧವಾದ ಕಾಯಕವನ್ನು ಮಾಡಬೇಕು ಪ್ರತಿಯೊಬ್ಬರು. ಕಾಯಕ ಶಬ್ದದ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಜೋಡಣೆ ಶಬ್ದಗಳಿವೆ.
ಕಾಯಕ ಅನ್ನುವಂಥ ಒಂದು ಪಾರಿಭಾಷಿಕ ಶಬ್ದ ಈ ಜಗತ್ತಿನಲ್ಲಿ ಯಾರಾದರೂ ಕೊಟ್ಟಿದ್ರೆ ಅದು 12ನೇ ಶತಮಾನ. ಕಾಯಕ ಅನ್ನುವಂಥ ಶಬ್ದ ಉಟ್ಕೊಂಡು ಅದಕ್ಕಿಂತ ಪೂರ್ವದಲ್ಲಿ ನಾವು ನೌಕರಿ, ಉದ್ಯೋಗ ಇವೆಲ್ಲ ಏನು ಕರೀತಿರಲ್ಲ, ಕೆಲಸ, ಇದೆಲ್ಲದಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಪದ ಯಾವುದು ಅಂದರೆ ಕಾಯಕ. ಕಾಯ ಅಂದರೆ ಶರೀರ, ಕಾಯ ಅಂದರೆ ಶರೀರ. ಶರೀರದಿಂದ ಮಾಡುವಂಥ ಕೆಲಸಕ್ಕೆ ಕ ಅಂದರೆ ಜೀವ ತುಂಬುವುದು, ಬ್ರಹ್ಮ ಅಂತ ಅರ್ಥವನ್ನು ಕೊಡ್ತಾರೆ. ಶರೀರದಿಂದ ಮಾಡುವಂಥ ಕೆಲಸಕ್ಕೆ, ಕಷ್ಟಪಟ್ಟು ಮಾಡುವಂಥ ಕೆಲಸಕ್ಕೆ ಜೀವ ತುಂಬುದವರು ಯಾರು ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಶರಣರು. ದುಡಿಮೆಗೆ ದೈವತ್ವವನ್ನು ಕೊಟ್ಟಂಥವ್ರು. ಏನೇನೋ ಇತ್ತು ಮೊದಲು, ಜ್ಞಾನವೇ ದೇವನುಳಿಸುವ ಸಾಧನ, ಭಕ್ತಿಯೇ ದೇವನುಳಿಸುವ ಸಾಧನ, ಉದ್ಯೋಗವೂ ದೇವನುಳಿಸುವ ಸಾಧನ ಅಂತೇಳಿ ಉದ್ಯೋಗಕ್ಕೆ ದೈವವನ್ನ, ಕೆಲಸಕ್ಕೆ ದೈವತ್ವವನ್ನು ತಂದು ಕೊಟ್ಟಂಥದ್ದು ಯಾವುದು ಅಂತ ಹೇಳಿದ್ರೆ 12ನೇ ಶತಮಾನ. ಕಾಯಕ ಸಮಷ್ಟಿಯ ಉದ್ಧಾರ, ಪೂಜೆ ವ್ಯಕ್ತಿಯ ಉದ್ಧಾರ. ಎರಡೂ ಮಾಡಬೇಕು ಮನುಷ್ಯ, ಎರಡೂ ಮಾಡಬೇಕು. ವ್ರತ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾರದು ಅಂತ ಹೇಳ್ತಾರೆ. ಕೃತ್ಯ ಕಾಯಕವಿಲ್ಲದವನು ಭಕ್ತನಲ್ಲ, ಕೃತ್ಯ ಕಾಯಕವಿಲ್ಲದವನು ಭಕ್ತನಲ್ಲ. ಸತ್ಯ ಶುದ್ಧವಲ್ಲದುದು ಕಾಯಕವಲ್ಲ. ಪ್ರಾಮಾಣಿಕತೆ ಇಲ್ಲದೆ ಇದ್ರೆ ಅದು ಕಾಯಕ ಅಲ್ಲ. ಯಾವುದಕ್ಕೆ ಶರಣರು ಕಾಯಕ ಅಂತಾರೆ ಅಂದರೆ ಪ್ರೀತಿಯಿಂದ ಮಾಡಬೇಕು. ನೀವು ಮಾಡುವಂಥ ಕೆಲಸವನ್ನ ಪ್ರೀತಿಯಿಂದ ಮಾಡಬೇಕು, ಇಚ್ಛೆಯಿಂದ ಮಾಡಬೇಕು, ಸಂತೋಷದಿಂದ ಮಾಡಬೇಕು. ನಿಮ್ಮನ್ನು ಯಾರು ನೋಡದೇ ಇದ್ರು, ನಿಮಗೆ ಸೂಪರ್ವೈಸರ್ ಮೇಲೆ ಯಾರು ಇಲ್ಲದೇ ಇದ್ರು, ನೀವು ಪ್ರಾಮಾಣಿಕವಾಗಿ ಮಾಡಬೇಕು. ಸುಮ್ಮನೆ ಅಯ್ಯೋ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಏನು ಮಾಡಬೇಕಲ್ಲ ಅಂತ ಯಾಂತ್ರಿಕವಾಗಿ ಮಾಡಿದರೆ ಅದು ದುಡಿತ ಆಗ್ತದೆ ವಿನಃ ಕಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಯಕಕ್ಕೆ ಶರಣರು 12ನೇ ಶತಮಾನದಲ್ಲಿ ಎಂಥ ಒಂದು ಅಂದರೆ ದೇವರ ಎದುರಿಗೆ ಬಂದು ಮಾತಾಡಿಸ್ಲಿಲ್ಲ. ಒಂದಿಷ್ಟು ಮಾದಾರ ಗುಳಯ್ಯ ಅಂತ ಬರ್ತಾನೆ, ಕತೆ ಏನೇ ಆಗೋದು, ಕಾಯಕಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ರು ಶರಣರು ಅನ್ನೋದು ಬಹಳ ಮುಖ್ಯ. ಮಾದಾರ ಗುಳಯ್ಯನ ಹತ್ರ ಒಂದ್ಸರಿ ದೇವರಿಗೆ ಪ್ರತ್ಯಕ್ಷ ಆಗಿ ಬಂದಂತೆ ಶಿವ. ಬಂದು ಸ್ವಲ್ಪ ನಿಮ್ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದ್ನು. ಅದಕ್ಕೆ ಮಾದಾರ ಗುಳಯ್ಯ ಹೇಳಿದಂತೆ, ಈ ಕಾಯಕ ಮಾಡೋ ಟೈಮಿಗೆ ಯಾಕೆ ಬಂದಿಯ ಭಗವಂತ, ನೀನು ಯಾರೆಲ್ಲ ಸೋಮೇರಿ ಭಕ್ತರ ಹತ್ರ ಹೋಗೋ ಕುತ್ಕೊಂಡು ಹರಟೆ ಹೊಡೆಯಕ್ಕೆ ನನ್ನ ಹತ್ರ ಸಮಯ ಇಲ್ಲ ಅಂತ ಹೇಳಿದ್ನು. ನನ್ನ ಜೊತೆ ಮಾತನಾಡಬೇಕು ಅಂತ ನಿನಗೆ ಆಸಕ್ತಿ ಇದ್ರೆ ನಂದು ಒಂದು ದಿನದಿಷ್ಟು ಕಾಯಕ ಅಂತಿದೆ, ನೀನು ಬಂದು ಆ ಕಾಯಕ ಮಾಡಕ್ಕೆ ಸಹಾಯ ಮಾಡು, ಆಮೇಲೆ ಇಬ್ರು ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ನಕ್ಕೀರ ಅಂತ ಬರ್ತಾನಪ್ಪ ತಮಿಳ್ನಾಡಲ್ಲಿ, ನಕ್ಕೀರನ್ ಅಂತ ಹೆಸರು ಕೇಳಿದ್ರೆ, ಒಬ್ಬ ಶರಣ. ಅವನು ಕೂಡ ಅವನು ಕಾಯಕ ಏನಂದ್ರೆ ಸಮುದ್ರದಲ್ಲಿ ಮುಳುಗಿ ಮುತ್ತು ರತ್ನಗಳನ್ನು ತಗೊಂಡು ಬಂದು ಮಾರಾಟ ಮಾಡ್ತಕ್ಕಂಥದ್ದು ಅವನ ಕಾಯಕ. ಅವನು ಬಹಳ ಒಳ್ಳೆ ಶಿವಭಕ್ತ ಇದ್ದ. ಪ್ರತಿನಿತ್ಯ ತನ್ನ ಪೂಜೆಯ ಜೊತೆ ಕಾಯಕನೂ ಅಷ್ಟೇ ನಿಷ್ಠೆಯಿಂದ ಮಾಡ್ತಾ ಇದ್ದ. ಸಮುದ್ರದಲ್ಲಿ ಮುಳುಗೋದು, ಮುತ್ತು ರತ್ನಗಳನ್ನು ತರೋದು ಮಾಡ್ತಿದ್ದ. ಒಂದು ದಿನ ದೇವರು ಪ್ರತ್ಯಕ್ಷ ಆದ್ನಂತ. ಹೆಂಗೆ ಏನು ಅಂತ ಕೇಳಬೇಡಿ, ಕಥೆ ಇದೆ. ದೇವ್ರ ಎದುರಿಗೆ ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದ ಮಾತಾಡಬೇಕು ಅಂತ ಬಂದಂತೆ ಅವನು ನಕ್ಕೀರ ಅವನ ಕಡೆ ತಿರುಗಿ ನೋಡ್ಲಿಲ್ಲ. ಮತ್ತು ಮುಳುಗೋದು ತರೋದು ಮಾಡ್ತಿದ್ದ. ದೇವ್ರ ಎದುರಿಗೆ ಬಂತು, ನಿಂತರು ಮಾತಾಡಿಸ್ಲಿಲ್ಲ ಅಂತ. ಬಹಳ ಸತ್ವಂತ ಶಿವನಿಗೆ. 1000 ವರ್ಷಗಳ ತಪಸ್ಸು ಮಾಡಿದ್ರು ನಾನು ಅವನಿಗೆ ದರ್ಶನ ಕೊಡೋದಿಲ್ಲ. ಈತನಿಗೆ ಒಬ್ಬ ಸಾಮಾನ್ಯ ಹುಲ್ಲು ಮಾನವ ಇಲ್ಲ, ಎಷ್ಟು ಸೊಕ್ಕಿರಬೇಕಲ್ಲ ಇವನಿಗೆ, ನಾ ಎದುರಿಗೆ ಬಂದು ನಿಂತರು ನನ್ನನ್ನು ಮಾತಾಡಿಸಬಲ್ಲ ಅಂತೇಳಿ ಇವನ್ನ ಸುಟ್ಟೆ ಬಿಡಬೇಕು ಅಂತ ತನ್ನ ಉರಿಗಣ್ಣನ್ನು ತೆಗೆದಂತ. ಶಿವನ ಉರಿಗಣ್ಣಂದು ಗೊತ್ತಲ್ಲ ನಿಮಗೆ, ಜಗತ್ತನ್ನೇ ಸುಡುವಂಥದ್ದು. ಆದರೂ ನಕ್ಕೀರನ ಹತ್ರಕ್ಕೆ ಹೋಗ್ಲಿಲ್ಲಂಥದ್ದು ಬೆಂಕಿ. ಅವಾಗ ಶಿವ ಕೇಳಿದಂತೆ, ಅಲ್ಲ ನನ್ನ ಬೆಂಕಿ ಎಂತೆಂಥವ್ರನ್ನು ಕೂಡ ಇಡೀ ಜಗತ್ತನ್ನೇ ಸರ್ವನಾಶ ಮಾಡುತ್ತೆ, ನಿನ್ನ ಹತ್ರಕ್ಕೆ ಯಾಕೆ ಬರಲಿಲ್ಲ ಅಂತ ಕೇಳಿದಂತೆ. ಅದಕ್ಕೆ ಅವ ಹೇಳಿದಂತೆ, ನಕ್ಕೀರ ನೀನು, ನಾನು ದುಡ್ಕೊಂಡು ತಿನ್ನೋನು, ನೀನು ತಿರ್ಕೊಂಡು ತಿನ್ನೋನು, ನೀನು ಬೆಂಕಿ ನನ್ನನ್ನು ಏನು ಮಾಡೋದಿಲ್ಲ ಅಂತ ಹೇಳಿದಂತೆ.
ನಾನು ದುಡ್ಕೊಂಡು ತಿನ್ನೋನು, ನೀನು ತಿರ್ಕೊಂಡು ತಿನ್ನೋನು. ನಿನ್ನ ಬೆಂಕಿ ನನ್ನನ್ನೇನು ಮಾಡೋದಿಲ್ಲ. ಯಾಕೆಂದ್ರೆ ನನಗೆ ಕಾಯಕನೇ ಪೂಜೆ, ಕಾಯಕನೇ ಭಕ್ತಿ, ಕೆಲಸನೇ ನನಗೆ ಪರಮಾತ್ಮನ ಪೂಜೆ. ಹಾಗಾಗಿ ನೀನು ನನ್ನನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ನು. ಇದು ಏನೇ ಆಗಿರಲಿ, ಯಾರು ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ಸದ್ಗುಣಗಳ ಇಟ್ಕೊಂಡು ಅವರು ಪ್ರಾಮಾಣಿಕ ಜೀವನವನ್ನು ಮಾಡ್ತಾರೆ, ಅಂಥವರನ್ನ ಅವರು ದೇವರನ್ನ ಹುಡ್ಕೊಂಡು ಹೋಗ್ಬೇಕಾಗಿರಲ್ಲ ಅಂತ ದೇವರೇ ಅವ್ರನ್ನ ಹುಡ್ಕೊಂಡು ಬರ್ತಾನೆ. ದೇವರೇ ಅವ್ರನ್ನ ಹುಡ್ಕೊಂಡು ಬರ್ತಾನೆ. ನಮ್ಮ 12ನೇ ಶತಮಾನದಲ್ಲಿ ನುಲಿಯ ಚಂದಯ್ಯ ಗೊತ್ತಲ್ಲ ನಿಮಗೆ? ಆತ ಅಕ್ಕ ಬಸ್ಸಿಯವ್ರು ಏನಂತೀರ ಅದಕ್ಕೆ, ನೀರಿನಲ್ಲಿ ಬೆಳೆದೇ ಇರ್ತಲ್ಲ, ಅದನ್ನ ಕೊಯ್ಕೊಂಡು ಬರಕ್ಕೆ ಹೋಗಿರ್ತಾನೆ. ಹೋದಾಗ ಏನಾಗ್ತದೆ, ಲಿಂಗಯ್ಯ ಎದೆ ಮೇಲೆ ಇದ್ದವನು ನೀರಿನಲ್ಲಿ ಬಿದ್ದೋಗ್ಬಿಡ್ತಾನೆ. ಅದು ಏನು ಕೇಳಿದ್ರೆ ನಾವು ಬಿದ್ದಲ್ಲ, ನನ್ನ ಕಾಯಕಕ್ಕೆ ಸಮಯ ಆಗ್ತದೆ, ಏನು ಮಾಡೋದು, ಅವ್ನು ಬಿದ್ದಾನೆ ಅಂದರೆ ಅಲ್ಲೇ ಇರಲಿ ಅಂತೇಳಿ ಆಕೆ ತಿರುಗಿ ನೋಡ್ಲಾರ್ದಂಗೆ ಇವ ಹೊತ್ಕೊಂಡು ಬಂದ. ಹಿಂದೆ ಬಾಲಕನ ವೇಷ ತಾಳಿ ಲಿಂಗಯ್ಯ ಬೆನ್ನತ್ತಿದ್ದಂತೆ. ಚಂದಯ್ಯ ಶರಣರೆ ನನ್ನನ್ನು ಹೇಳ್ಕೊಂಡು ಹೊಂಟೀರಿ, ನಾನು ಕಟ್ಕೋರಿ ಅಂತ. ಅದಕ್ಕೆ ಚಂದ ಹೇಳಿದಂತೆ, ಲಿಂಗಯ್ಯ ನೀವು ಎಲ್ಲಿದ್ರು ಪರಿಪೂರ್ಣವರು, ಎಲ್ಲಿ ಬಿದ್ದರೆ ಅಲ್ಲೇ ಇರಲಿ, ಕೇಳ್ದಕ್ಕೆ ಯಾಕೆ ಬಿದ್ರಿ ಅಂತ ಕೇಳಿದ್ನು. ಇಲ್ಲ ನಾನು ತಪ್ಪಾಯಿತು ಕಟ್ಕೋರಿ ಅಂತೀವಿ ಅಂದ್ಕೊಂಡು ಬಂದವ. ಅಷ್ಟರೊಳಗೆ ಎದುರಿಗೆ ಮಡಿವಾಳ ಮಾಚೆಯ ಬಂದ. ದೇವರು ಲಿಂಗಯ್ಯ ಹೋಗಿ ಹೇಳಿದಂತೆ, ನಾನು ಕೆಡ್ಕೊಂಡು ಹೊಂಟಾನೆ ಚಂದಯ್ಯ ಕಟ್ಕೋರಿಯಿಂದ ಕಟ್ಕೊಳ್ಳೋಲ್ಲ ಅಂತ. ಅವಾಗ ಮಡಿವಾಳ ಮಾಚೆಯ ಕೇಳ್ತಾನೆ, ಅಲ್ಲ ಯಾರಾದರೂ ಹುಡ್ಕೊಂಡು ಬಂದಿರೋ ಭಾಗ್ಯನ ಪುಣ್ಯನ ಒದ್ದವರು ಉಂಟೆ ಚಂದಯ್ಯ, ಲಿಂಗಯ್ಯನೇ ಬೆನ್ನತ್ತಿದ್ದಾನೆ, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ನು. ಆಮೇಲೆ ಅನುಭವ ಮಂಟಪದಲ್ಲಿ ಚರ್ಚೆ ಆಗುತ್ತೆ. ಮತ್ತೆ ಈಗ ನಾನು ಅವ್ನು ಕಟ್ಕೋಬೇಕಾದ್ರೆ ನಾನು ಹೊಸ್ತಿರೋ ಹಗ್ಗನ ಹೋಗಿ ಮಾರ್ಕೊಂಡು ಬರಬೇಕು ಲಿಂಗಯ್ಯ ಅಂತ ಹೇಳ್ತಾನೆ. ಆಯಿತು ಅಂತ ಲಿಂಗಯ್ಯ ಒಪ್ಕೊಂಡಂತೆ. ಇವ ಹೇಳಿ ಕಳಿಸಿದ್ದ ಇದಕ್ಕೆ ಒಂದು ಅಂತ. ಇವ 101 ಅಂತ ತಗೊಂಡ್ಬಂದಿದ್ದ. ಮತ್ತೆ ಸಿಟ್ಟು ಬರ್ತದೆ ನನ್ನ ಚಂದಯ್ಯನಿಗೆ, ನೀ ಆಸೆ ಬರ್ತಾ ಲಿಂಗಯ್ಯ ಇದೆಯಾ, ನಾನು ಎಷ್ಟು ಹೇಳಿದ್ದೆ ನಿನಗೆ, ನೀ ಎಷ್ಟು ತಂದೀಯ, ನಿನ್ನನ್ನು ಕಟ್ಕೊಡಲ್ಲ ಅಂತ ಹೇಳಿದ್ದಂತೆ. ಮತ್ತೆ ಅನುಭವ ಮಂಟಪದಲ್ಲೆಲ್ಲ ಚರ್ಚೆ ಆಗಿ ಕಟ್ಕೊಂಡು ಅಂತ. ಇದು ಏನೇ ಆಗಿದ್ರು ಕೂಡ ಇದರ ಸಾರಾಂಶ ಇಷ್ಟೇ, ಯಾರು ಸತ್ಯಶುದ್ಧ ಪ್ರಾಮಾಣಿಕವಾಗಿ ಸದ್ಗುಣಗಳಿಂದ ಇರ್ತಾರೆ ಅವರನ್ನ ಸ್ವತಃ ದೇವರೇ ಬೆನ್ನತ್ತಿ ಬರ್ತಾನೆ ಅಂತಕ್ಕಂಥದ್ದು. ಅವೆಲ್ಲ ಮಾದಾರ ಚೆನ್ನಯ್ಯ ಇವುಗಳೆಲ್ಲ ಕಥೆ ಕೇಳಿತು. ಮಾದಾರ ಚೆನ್ನಯ್ಯ ಎಂತಹ ಶ್ರೇಷ್ಠ ಶಿವಭಕ್ತ ಅಂದ್ರೆ, ಅವನ ಜೊತೆ ಕುತ್ಕೊಂಡು ಬಸವಣ್ಣನಿಗಂತೂ ಮಾದಾರ ಚೆನ್ನಯ್ಯನ ಅಪಾರ ಪ್ರೀತಿ. ಸುಮಾರು ಒಂದು 50-60 ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ಸ್ಮರಿಸ್ಕೊಳ್ತಾರೆ. ನಡೆ ಚೆನ್ನ, ನುಡಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರತನರೊಳಗೆ ಚೆನ್ನ, ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು ಕೈ ತೆಗೆದ. ಒಂದು ದಿನ ಕಾಯಕಕ್ಕೆ ಹೋಗಿ ಮುಗಿಸಿ ಬಂದಿದ್ದ, ಹೆಂಡತಿ ಅಂಬಲಿ ಮಾಡಿ ಒಂದು ಗುಪ್ಪು ಕುಡಿದು ನೋಡ್ದ, ಬಹಳ ರುಚಿಯಾಗಿತ್ತು. ಇಷ್ಟು ರುಚಿಯಾದ ಅಂಬಲಿ ಇದು ಶಿವನಿಗೆ ಮೀಸಲಾಗಿರಲಿ ಎಂದ. ಪ್ರತಿನಿತ್ಯ ಬಂದು ಆತನ ಭಕ್ತಿಗೆ ಅಂಬಲಿ ಕುಡಿತಿದ್ದಂತೆ ಪರಮಾತ್ಮ. ಒಂದು ದಿನ ಶಿವ ಕೇಳಿದ್ದಂತೆ, ನಾನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ, ನಿನಗೇನು ಬೇಕು ಕೇಳು. ನಮ್ಮನ್ನ ಯಾರು ಶಿವ ಕೇಳಿದ್ರೆ ಏನು ಕೇಳ್ತಿದ್ವಿ? ಏನು ಕೇಳ್ತಿದ್ವಿ? 1,000 ಎಕರೆ ಜಮೀನು ಕೊಡು, ಇಲ್ಲಾಂದ್ರೆ ಮಾದಾರ ಚೆನ್ನಯ್ಯ ಹೇಳಿದಂತೆ, ನೀನು ಪ್ರತಿನಿತ್ಯ ಏನು ನನ್ನ ಜೊತೆ ಕುತ್ಕೊಂಡು ಊಟ ಮಾಡ್ತೀಯಲ್ಲ, ಅಂಬಲಿ ಕುಡಿತೀಯಲ್ಲ, ಇದು ಜಗತ್ತಿಗೆ ಗೊತ್ತಾಗದೇ ಇರಲಿ, ಇದೇ ನೀನು ಕೊಡೋ ವರ ಅಂತ. ಆಗ ಶಿವನಿಗೆ ತನ್ನ ಭಕ್ತರನ್ನು ಪರಿಚಯಿಸಬೇಕು ಅಂತ ಇಚ್ಛೆ. ಅಲ್ಲಿ ಕರಿಕಾಲ ಚೋಳ ಅಂತಿದ್ದ. ಅವನು ಪ್ರತಿನಿತ್ಯ ಮೃಷ್ಟಾನ್ನ ಭೋಜನವನ್ನು ಮಾಡಿ ಎಡೆ ಮಾಡ್ತಿದ್ದಂತೆ ಶಿವನಿಗೆ. ಆಮೇಲೆ ಬಾಗಿಲ ತೆಗೆದು ನೋಡಿದ್ರೆ, ಒಳಗಿಡ್ತಿದ್ದ ಮೃಷ್ಟಾನ್ನ ಭೋಜನವನ್ನ ಬಾಗಿಲ ತೆಗೆದು ನೋಡಿದ್ರೆ ಶಿವ ಬಂದು ಊಟ ಮಾಡೋದು ಕೇಳಿಸ್ತಿತ್ತಂತ ಅವನಿಗೆ. ತೆಗೆದು ನೋಡಿದ್ರೆ ಅವನು ಇಟ್ಟಿರೋ ತಾಟೆಲ್ಲ ಖಾಲಿಯಾಗಿರ್ತಿತ್ತು. ಒಂದು ದಿನ ಅವನು ತಾಟ್ ಖಾಲಿ ಆಗಿರ್ಲಿಲ್ಲ, ಶಿವ ಬಂದು ಊಟ ಮಾಡೋದು ಕೇಳಿಸ್ತಾ ಇದ್ದಾಗ ಬಹುಶಃ ನಾನು ಮಾಡಿರೋ ಭಕ್ತಿಯಲ್ಲಿ ಎಲ್ಲೋ ವ್ಯತ್ಯಾಸವಾಗಿದೆ, ಹಾಗಾಗಿ ಶಿವ ನನ್ನ ಪ್ರಸಾದವನ್ನು ಸ್ವೀಕಾರ ಮಾಡಲಿಲ್ಲ ಅಂತೇಳಿ ತನ್ನ ಕತ್ತಿಯನ್ನು ತಗೊಂಡು ತಲೆಯನ್ನು ಕಡ್ಕೊಳ್ಳಿಕ್ಕೆ ಹೋಗ್ತಾನೆ.
ಶಿವ ಪ್ರತ್ಯಕ್ಷ ಆಗಿ ಹೇಳಿದ್ದಂತೆ, ಇಲ್ಲ ನೀನು ಮಾಡೋರ ಭಕ್ತಿಯಲ್ಲಿ ಎಲ್ಲೂ ವ್ಯತ್ಯಾಸ ಆಗಿಲ್ಲ. ಹೊಟ್ಟೆ ತುಂಬಿದವರಿಗೆ ಮುಗ್ಗಿ ಮುಳ್ಮುಳು ಅಂತಾರಲ್ಲ, ಹಂಗೆ ಮಾದಾರ ಚೆನ್ನಯ್ಯನ ಮನೆ ಅಂಬಲಿ ಇಷ್ಟು ರುಚಿ ಇತ್ತಲ್ಲ, ಹೊಟ್ಟೆ ತುಂಬ ಕುಡಿದಿದ್ದೆ, ಹಾಗಾಗಿ ನಿನ್ನ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಕಾಲೇ ಇರಲಿಲ್ಲ. ಆತನಿಗೆ ಶಿವ ಬಂದು ಕೇಳಿದ್ರು, ಮಾದಾರ ಚೆನ್ನಯ್ಯ ದೇವರ ಜೊತೆ ಆತನನ್ನು ನೋಡಬೇಕು ಅಂತ ಇಚ್ಛೆ ಆಯ್ತು ಕೈಕಾಲ ಚೋಳನ. ಮಾದಾರ ಚೆನ್ನಯ್ಯನ ಓಣಿ ಹುಡ್ಕೊಂಡು ಬರ್ತಾನೆ, ಇದ ಮಾದಾರ ಚೆನ್ನಯ್ಯನ ಮನೆ, ಇದ ಮಾದಾರ ಚೆನ್ನಯ್ಯನ ಮನೆ. ಯಾರೋ ಓಡೋ ಹೇಳಿದ್ರು, ರಾಜನಿಂದ ಹುಡ್ಕೊಂಡು ಬರ್ತಾ ಇದ್ದಾನೆ. ಹೊರಗಡೆ ಬಂದು ನೋಡ್ತಾನೆ, ಏನು ಅಂತ ನೋಡೋದ್ರೊಳಗೆ ಇವ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ್ದ. ಯಾರು? ರಾಜ ಮಾದಾರ ಚೆನ್ನಯ್ಯ. ಮಾದಾರ ಚೆನ್ನಯ್ಯ ಕೇಳ್ತಾನೆ, ಮಹಾರಾಜ ನೀನು ಯಾವ ಜಾತಿ, ನಾನು ಯಾವ ಜಾತಿ, ನೀನು ನನ್ನ ಕಾಲಿಗೆ ನಮಸ್ಕಾರ ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ರಾಜ ಹೇಳ್ದ, ಶಿವನೊಡನುಂಡ ನಿನ್ನ ಜಾತಿಗೆ ಯಾವ ಜಾತಿ ಸಮ ಅಂತ. ಶಿವನೇ ನಿನ್ನ ಜೊತೆ ಕುಂತು ಊಟ ಮಾಡಿದ ನಿನ್ನ ಜಾತಿಗೆ ಯಾವ ಜಾತಿ ಸಮ. ನಿನ್ನ ಕೆರಪಿಂಗೆಯನ್ನು ಶಿರಸರಿ ಅಂತಾನೆ. ನಿನ್ನ ಕೆರಪಿಂಗೆಯನ್ನ ಶಿರಸರಿ, ನಿನ್ನ ಕಾಲ ಚಪ್ಪಲಿಗೆ ನನ್ನ ತಲೆ ಸರಿದೂಗುವುದಿಲ್ಲ ಅಂತ. ಅಲ್ಲಿ ಎಂತ ಆ ಭಕ್ತಿ, ಆ ಸದ್ಗುಣಗಳಿತ್ತು ಅಂತ ಹೇಳಿದ್ರೆ ದೇವರೇ ನಮ್ಮನ್ನು ಹುಡ್ಕೊಂಡು ಬರ್ತಾನಂತ. ಹಾಗಾಗಿ ನಾವು ನಮ್ಮಲ್ಲಿ ಸದ್ಗುಣಗಳನ್ನ ಇಟ್ಕೊಂಡು, ಸದಾಚಾರವನ್ನು ಇಟ್ಕೊಂಡು ದೇವರನ್ನ ಕರಿಬೇಕು. ಬಸವಣ್ಣ ಹೇಳ್ತಾರೆ, ಸದಾಚಾರ ಸದ್ಭಕ್ತಿ ಇಲ್ಲದವರ ಮಲ್ಲನಯ್ಯ. ಸದಾಚಾರ ಸದ್ಭಕ್ತಿ ಇಲ್ಲದವರ ಮಲ್ಲನಯ್ಯ, ಅವರ ಆರಾಧನೆ ದಂಡ. ಅವರು ಪೂಜೆ ಮಾಡೋದು ವೇಸ್ಟ್. ಸದಾಚಾರ ಸದ್ಭಕ್ತಿ ಇಲ್ಲದವರ ಮಲ್ಲನಯ್ಯ, ಅವರ ಆರಾಧನೆ ದಂಡ. ನಿತ್ಯ ನಿತ್ಯ ಪ್ರಾಯಶ್ಚಿತ್ತವನ್ನೊಲ್ಲ ಕೂಡಲ ಸಂಗಮ ದೇವ. ನಾವು ಮಾಡೋ ತಪ್ಪು ಅಂತ ಗೊತ್ತಿರೋದು ಮತ್ತು ತಪ್ಪು ಮಾಡೋದು. ತಪ್ಪು ಅಂತ ಗೊತ್ತಿದ್ದು ಅಂಥವರು ಭೂಭಾರಕರ, ಅಂದ್ರೆ ಭೂಮಿಗೆ ಭಾರ ಅಂತ ಬಸವಣ್ಣ. ಸದಾಚಾರ ಸತ್ಯ ಶುದ್ಧ ಕಾಯಕವನ್ನ, ಇನ್ನೊಬ್ಬರಿಗೆ ಮೋಸ ವಂಚನೆಯನ್ನು ಮಾಡದೆ 12ನೇ ಶತಮಾನ ಅದೆಂಥ ಒಂದು ಸುವರ್ಣ ಯುಗ ಅಂದರೆ ಸಾಮಾನ್ಯ ಶರಣೆಯರು ಯಾಕೆ ಬದುಕಿದ್ರು. ಒಬ್ಬ ಸಾಮಾನ್ಯ ಕಸ ಗುಡಿಸುವಂಥ ಕಾಯಕ ಮಾಡುವಂಥ ಸತ್ಯ ಇವತ್ತು ಆಕೆಯಿಂದ ನಾವು ಪಾಠ ಕಲಿಯುವುದು. ಆಕೆ ಹೇಳ್ತಾಳೆ, ಲಂಚ ವಂಚನೆಗೆ ಕೈಯಾನದ ಭಾಷೆ, ಲಂಚ ವಂಚನೆಗೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾ ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮುಖರ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯಲ್ಲಿ ಇಪ್ಪೆನಾಗಿ. ಇಂತಲ್ಲದೆ ಅಡಿಮನವ ಮಾಡಿ ಪರದ್ರವ್ಯ ಕಾಸೆ ಮಾಡಿದನಾದರೆ ನೀನು ಅಂದಯ್ಯನನ್ನು ನರಕದಲ್ಲಿ ಅತ್ತಿ ನೀ ಎತ್ತು ಹೋಗ ಶಂಭು ಬೆಕ್ಕೇಶ್ವರ. ನಾನು ಕಸ ಗುಡಿಸುವಂತ ಕಾಯಕ ಹಾಕಿದ್ದು, ಕಸ ಬಿಡಿಸುವಂತ ಸಂದರ್ಭದಲ್ಲಿ ಎಲ್ಲಾದ್ರೂ ದಾರಿಯಲ್ಲಿ ಏನಾದ್ರೂ ಒಂದಿಷ್ಟು ಒಡವೆ ವಸ್ತು ಏನಾದ್ರೂ ಬಿದ್ದಿತ್ತು ಅಂತ ಹೇಳಿದೆ, ಅಕಸ್ಮಾತ್ ನನ್ನ ಮನಸ್ಸು ಏನಾದ್ರೂ ಕೆಟ್ಟು ನಾನು ಅದನ್ನ ಏನಾದ್ರೂ ಮುಟ್ಟಿದ್ದೆ ಆದ್ರೆ ಪರಮಾತ್ಮ ನೀನು ಅವತ್ತೇ ನನ್ನನ್ನು ನರಕದಲ್ಲಿ ಎತ್ತಿ ನೀ ಎತ್ತು ಹೋಗು ಶಂಭು ಜಕ್ಕೇಶ್ವರ ಅಂತಾರೆ. ನಾನು ಮೊನ್ನೆ ಮುರುಗೋಡು ಮಾಂತಪ್ಪಗಳ ಹಿಂದಿನ ಅವ್ರ ಬಗ್ಗೆ ಕತೆ ಓದ್ತೀನಿ. ಅವರು ನದಿ ಸ್ನಾನ ಮಾಡಕ್ ಹೋಗ್ಬಿಡ್ತಾರೆ. ನದಿ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಮೆಟ್ಟತ್ತಿ ಸ್ನಾನ ಮಾಡಿ ಬರ್ಬೇಕಾದ್ರೆ ಅಲ್ಲೊಂದು ಬಂಗಾರದ ಓಲೆ ಬಿದ್ದಿರ್ತವೆ. ಬಂಗಾರದ ಓಲೆ ಬಿದ್ದಿರ್ತವೆ. ಇವ್ರು ವಿಚಾರ ಮಾಡ್ತಾರೆ, ಪಾಪ ಯಾರಿಗೋ ಕೆಡ್ಕೊಂಡು ಹೋಗಿದಾರಲ್ಲ, ಯಾರಿಗೋ ಏನೋ ಕೊಟ್ಟಾಯಿತು ಅಂತ ಮುಟ್ಟಕ್ಕೆ ಹೋಗ್ತಾರೆ. ಅದನ್ನ ಸತ್ಯಕ್ಕನ ವಚನ ನೆನಪಾಗ್ತದೆ. ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾ ಕೈ ಮುಟ್ಟಿ ಎತ್ತಿದರೆ ನಾವು ಮುಟ್ಟೋದು ಬೇಡ ಅಂತ ಮತ್ತೆ ಎದ್ದಿಟ್ಕೊಳ್ತಾರೆ. ಮತ್ತೊಂದು 2 ಹೆಜ್ಜೆ ಮುಂದಕ್ಕೆ ಬರ್ತಾರೆ. ಮತ್ತೆ ಅಯ್ಯೋ ಪಾಪ ಅಂತ ಮತ್ತೆ ಹಿಂದಕ್ಕೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹೇಳ್ತಾರೆ. ಮತ್ತೆ ಅವ್ರಿಗೆ ಅನಿಸ್ತದೆ ಇದನ್ನ ನಾನು ಮುಟ್ಟೋದು ಬೇಡ, ಯಾರಾದ್ರೂ ಇದ್ರೆ ಅವರಿಗೆ ತಗೊಳಕ್ ಹೇಳಿದ್ರಾಯ್ತು ಅಂತ ಯಾರಾದ್ರೂ ಅಕ್ಕಪಕ್ಕ ಇದಾರ ಅಂತ ನೋಡ್ತಾರೆ. ಕತ್ತೆತ್ತಿ ಅವರೊಬ್ಬ ಶಿಷ್ಯ, ಒಬ್ಬ ಭಕ್ತ ಬಸವಣ್ಣಪ್ಪ ಅಂತ, ಯಾಕೋ ಸ್ನಾನಕ್ಕೆ ಹೋಗೋರು ಅಕ್ಕರು ಬಂದೇ ಇಲ್ಲಲ್ಲ, ಏನೋ ಅರ್ಜೆಂಟಾಗಿ ಏನೋ ಹೇಳ್ಬೇಕಾಗಿತ್ತು, ಹುಡ್ಕೊಂಡು ಬಂದಿದ್ದ.
ಆಮೇಲೆ ನೋಡಿದ ತಕ್ಷಣ ಅವ್ನು ಕರೆದು, ಬಸವಣ್ಣಪ್ಪ ಬಾಯಿ ನೋಡಿ ಯಾರೋ ಏನೋ ಒಡವೆ ಕೆಡ್ಕೊಂಡು ಹೋಗಿದ್ದಾರೆ, ಅದನ್ನು ತಗೋ ನೋಡೋಣ ಯಾರಿಗೆ ಮುಗಿಸಿದ್ರಾಯ್ತು ಅಂತ ಹೇಳಿದ್ರು. ಅದಕ್ಕೆ ಬಸವಣ್ಣಪ್ಪ ಕೇಳಿದಂತೆ, ಅಪ್ಪರೇ ಈ 3-4 ಸರಿ ಬಗ್ಗೋದು ಹೇಳೋದು ಮಾಡಿದ್ದು ಇದಕ್ಕೆ ಏನ್ರಿ ಅಂತ ಕೇಳಿದ್ನಂತೆ. ನೀವೇನಂತಿರೋದಕ್ಕೆ? ಬಗ್ಗಿ ಎದ್ದು ಮಾಡಿದ್ದು 3-4 ಸತಿ ಬಗ್ಗಿ ಎದ್ದು ಮಾಡಿದ್ದು ಇದಕ್ಕೆ ಏನ್ರಿ ಅಂತ ಕೇಳಿದ್ನಂತೆ. ಅದಕ್ಕೆ ಹೌದು ಅಂತ ಹೇಳಿದ್ರಂತವ್ರು. ಅದಕ್ಕೆ ಅವನು ಹೇಳಿದಂತೆ, ಅಲ್ರಿ ಅಪ್ಪರೇ, ನಿಮ್ಮಂತ ಸನ್ಯಾಸಿಗಳನ್ನೇ 3-4 ಸತಿ ಬಗ್ಗಿ ಎದ್ದು ಮಾಡಿದ್ದೆ, ನಾನೊಬ್ಬ ಸಂಸಾರಿ, ಇನ್ನು ನನ್ನನ್ನೇ ಎಷ್ಟು ಸತಿ ಬಗ್ಸೋದಿಲ್ಲ, ಇದು ಅದು ಯಾರ್ದಾರ ಆಗಿರ್ಲಿ, ನಮ್ಗೆ ಅದು ಕಂಟೆ ಬೇಡ ಬರೀ ಅಂತ ಕರ್ಕೊಂಡ್ಬಂತ. ಯಾವ್ದಾದ್ರು ಸಿಕ್ತು ಅಂದ್ರೆ, ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಯುವಕರಲ್ಲಿ ದುಡಿಯುವಂತ ಮನಸ್ಥಿತಿನೇ ಹೋಗ್ಬಿಟ್ಟದು. ಹಂಗೆ ಯಾವ್ದಾದ್ರು ಸಿಗ್ಲಿ, ಇವತ್ತೊಂದು ಓಟ್ ಹಾಕ್ಬೇಕಾದ್ರೆ ಅವ್ರು 1000 ರೂಪಾಯಿ ಕೊಡ್ತಾರೆ ಅಂದ್ರೆ ಅದು ಏನು ಖುಷಿ ನಮ್ಗೆ. ಶರಣರು ಹೇಳಿದ್ರು, ಕಸರತ್ತಿಲ್ಲದೆ ಬಂದ ಸಂಪತ್ತು ಕಸಕ್ಕೆ ಸಮ ಅಂತ ಹೇಳಿ. ಕಸರತ್ತಿಲ್ಲದೆ ಬಂದ ಸಂಪತ್ತು ಕಸಕ್ಕೆ ಸಮ ಅಂತ ಹೇಳ್ತಾರೆ. ದುಡಿಮೆ ಇಲ್ಲದೆ ಬೆವರು ಸುರಿಸದೆ ಬಂದಿರತಕ್ಕಂಥ ಸಂಪತ್ತದು ಕಸಕ್ಕೆ ಸಮ ಅಂತ. ಹಾಗಾಗಿ ದುಡಿದು ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ, ಹಿಂಗೆ ಒಂದು ಹೋಟ್ಲಿತ್ತು, ಆ ಹೋಟ್ಲ್ ಮುಂದೆ ಒಂದು ಬೋರ್ಡ್ ಹಾಕಿದ್ದು. ಏನಿತ್ತು ಬೋರ್ಡಲ್ಲಿ ಅಂದ್ರೆ, ನೀವು ಊಟ ಮಾಡಿದ್ದನ್ನ ನಿಮ್ಮ ಮೊಮ್ಮಕ್ಕಳ ಕೈಯಿಂದ ವಸೂಲಿ ಮಾಡಲಾಗುವುದು ಅಂತ ಹಾಕಿತ್ತು ಬೋರ್ಡ್. ನೀವು ಉಂಡದ್ದನ್ನ, ನೀವು ಊಟ ಮಾಡಿದ್ದನ್ನ ನಿಮ್ಮ ಮೊಮ್ಮಕ್ಕಳ ಕೈಯಿಂದ ವಸೂಲಿ ಮಾಡಲಾಗುವುದು ಅಂತ ಬೋರ್ಡ್ ಹಾಕಿತ್ತು. ಒಬ್ಬ ಉಂಡಾಡಿ ಗುಂಡ ಒಂದು 20-25 ವರ್ಷದ ತರುಣ ಬೋರ್ಡ್ ನೋಡ್ದ, ನನಗಿನ್ನು ಮದುವೆನೇ ಆಗಿಲ್ಲ, ನನಗೆ ಮದುವೆ ಆಗಿ ನನಗೆ ಮಕ್ಕಳಾಗಿ ಅವ್ರನ್ನ ಮದುವೆ ಮಾಡಿ ಮೊಮ್ಮಕ್ಕಳಾಗೋದು ಯಾವಾಗ, ಚಲೋ ಓಟ್ಲು ಸಿಕ್ತು ಅಂತ ಒಳಗೆ ಹೋದ. ಒಳಗೋಗಿ ಏನೇನು ಮಾಡಿದೆ ಅಂತ ಲೀಸ್ಟ್ ತರಿಸ್ಕೊಂಡ. ಲೀಸ್ಟ್ ತರಿಸ್ಕೊಂಡು ಎಲ್ಲದಕ್ಕೂ ಟಿಕ್ ಮಾಡ್ದ, ಇದು ಬೇಕಂತ. ಆಮೇಲೆ ಒಂದು 1,500 ರೂಪಾಯಿ ಆಗಿತ್ತು ಬಿಲ್. ಚಲೋ ತಿಂದಿದ್ದ, ಬಿಲ್ ತಂದಿಟ್ರು. ಇವಾಗ ಕೇಳ್ದ, ಅಲ್ರಿ ಹೊರಗಡೆ ಏನಾಕಿರ್ಬೋದು ಅಂತ ಕೇಳ್ದ. ಏನಿತ್ತು? ನೀವು ಊಟ ಮಾಡಿದ್ದನ್ನ ನಿಮ್ಮ ಮೊಮ್ಮಕ್ಕಳ ಕೈಯಿಂದ ವಸೂಲಿ ಮಾಡ, ಮತ್ತು ನನ್ನನ್ನೇ ಕೇಳ್ತಾ ಇದ್ರಿ ಅಂತ ಕೇಳ್ದ. ಅದು ಹೋಟ್ಲು ಮಾಲೀಕ ಹೇಳ್ದ, ಇದು ನೀವು ಊಟ ಮಾಡಿದ್ದಲ್ಲ, ನಿಮ್ಮ ಅಜ್ಜ ಊಟ ಮಾಡಿದ್ದು ಒಂದು, ಇದು ನೀವು ಊಟ ಮಾಡಿದ್ದಲ್ಲ, ಇದು ನಿಮ್ಮ ಅಜ್ಜ ಉಂಡಿದ್ದು ಅಂತ ಹೇಳ್ದ. ಒಟ್ಟು ಹಂಗೆ ಸಿಕ್ಕರೆ ಸಾಕು. ಶರಣರು ಒಪ್ಪೋದಿಲ್ಲ. ಕಸರತ್ತಿಲ್ಲದೆ ಬಂದ ಸಂಪತ್ತು ಕಸಕ್ಕೆ ಸಮ ಅಂತ. ಸದಾಚಾರದಲ್ಲಿ ಶರಣರು ಏನು ತೋರಿಸ್ಕೊಡ್ತಾರೆ ಅಂದರೆ, ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ಕಾಯಕವನ್ನು ಮಾಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಬೇಕು. ಹೆಚ್ಚಾಗಿರೋದನ್ನು ದಾಸೋಹದ ತತ್ವದ ಮೂಲಕ ಧರ್ಮ ಸಮಷ್ಟಿಗಳಿಗೆ ವಿನಿಯೋಗಿಸಬೇಕು ಅಂತ ಹೇಳ್ತಕ್ಕಂಥದ್ದು ಸದಾಚಾರ. ಇಲ್ಲಿ ಒಂದು ಡ್ಯಾಮ್, ನಿಮ್ಮ ಹತ್ರದಲ್ಲಿ ಯಾವ ಡ್ಯಾಮ್ ಇದೆ? KR ಸಾಗರ ಅಂತ ಇಟ್ಕೊಳ್ಳಿ, ಡ್ಯಾಮ್ ಇದೆ. ಇಷ್ಟೇ ನೀರು ಸಂಗ್ರಹ ಮಾಡಬೇಕು ಅಂತ ಇರ್ತದೆ, ಹೌದಾ? ಆ ಡ್ಯಾಮ್ನಲ್ಲಿ ಇಷ್ಟೇ TMC ನೀರನ್ನು ಸಂಗ್ರಹ ಮಾಡಬೇಕು ಅಂತ ಇರ್ತದೆ. ನೀರು ಹೆಚ್ಚಾದ್ರೆ ಏನ್ ಮಾಡ್ತಾರೆ? ಗೇಟ್ ಓಪನ್ ಮಾಡಿ ನೀರು ಬಿಡ್ತಾರೆ. ಬಂದಿದ್ದ ನೀರಾಗಿರ್ಲಿ ಅಂತ ಇಟ್ಕೊಂಡ್ರೆ ಏನಾಗ್ತದೆ? ಡ್ಯಾಮು ಹೊಡೆದೋಗ್ತದೆ. ನಮ್ಮ ಜೀವನ ಅನ್ನೋದು ಒಂದು ಅಣೆಕಟ್ಟು. ಹಣ ಅನ್ನೋ ನೀರನ್ನು ಸಂಗ್ರಹ ಮಾಡ್ತೀನಿ, ನನಗೆ ಎಷ್ಟು ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಿರುತ್ತೆ. ಹೆಚ್ಚಾಗಿರೋದನ್ನ ದಾಸೋಹ ಅನ್ನೋ ಪ್ಲಗ್ಗೇಟ್ ಓಪನ್ ಮಾಡ್ಬೇಕಂತ. ಇಲ್ಲದೆ ಇದ್ರೆ ನಮ್ಮ ಜೀವನ ಅನ್ನೋ ಅಣೆಕಟ್ಟು ಒಂದು ದಿನ ಹೊಡೆದೋಗ್ತದೆ. ಎಷ್ಟು ಅವಶ್ಯಕತೆ ಇದೆ ನಮ್ಮ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ, ಎಷ್ಟು ಮೋಸ ವಂಚನೆಗಳನ್ನು ಮಾಡೋದು. ಒಬ್ಬ ಕಾಶ್ಮೀರದ ಮಹಾರಾಜ ಬರ್ತಾನೆ, ಆತನಿಗೆ ಸಿಂಹಾಸನ ಸಂಪತ್ತು ಅದರ ವೈಭವ ಏನು ಅಂತ ಗೊತ್ತಿತ್ತಾತನೆ. ಅದನ್ನ ಎಲ್ಲ ಬಿಟ್ಟು ಬಂದು ಕಲ್ಯಾಣದಲ್ಲಿ ಕಟ್ಟಿಗೆ ಹೊಡೆದು ಜೀವನ ಮಾಡಿ ಅದರದ್ದು ವೈಭವ ಏನು ಅಂತನೂ ಆತನಿಗೆ ಗೊತ್ತಿತ್ತು. ಆತ ಬರೀತಾನೆ ತನ್ನ ವಚನದಲ್ಲಿ, ಆನೆ ಕುದುರೆ ಭಂಡಾರವಿದ್ದಡೆ, ಆನೆ ಕುದುರೆ
ಭಂಡಾರವಿದ್ದಡೆ ತಾನುಂಬುದು ಪಡಿಯಕ್ಕೆ. ನಿಂದ 10,000 ಕೋಟಿ ರೂಪಾಯಿ ಇದೆಯಪ್ಪ, ಈ ಊಟ ಮಾಡೋದು ಎಷ್ಟು? ಈ ಪಡಿಯಕ್ಕೆ ಉಣ್ಣೋರು ಯಾರೂ ಇಲ್ಲ. ಒಂದು ಇಡೀ ಅಕ್ಕಿ ಆದ್ರೆ ನಮಗೆ ಸಾಕು. ತಾನುಂಬುದು ಪಡಿಯಕ್ಕೆ, ಮಲಗುವುದು ಅರ್ಧ ಮಂಚ. ನನ್ನ ಮನೆ ಯಾರು ಮುಂಬೈಯಲ್ಲಿ ಒಬ್ಬ ಶ್ರೀಮಂತ ದೊಡ್ಡ ಮನೆ ಕಟ್ಟಿದ್ದಾನೆ. ಆ ಮನೆ ಒಳಗೆ ಸುಮಾರು 71-72 ರೂಮ್ ಅದಾವಂತೆ. ಎಷ್ಟಿದಾವಂತೆ? 71-72 ರೂಮ್ ಅದಾವಂತೆ. ಮನೆ ಮೇಲೆ ವಿಮಾನ ಬಂದಿಲ್ಲುವಷ್ಟು ದೊಡ್ಡದಾಯ್ತಂತೆ ಮನೆ. ಮನೆಗಿರೋದು ಗಂಡ ಹೆಂಡತಿ 2 ಗಂಡು ಮಕ್ಕಳು 4 ಜನ. ಅವನ ಮನೆ 70 ರೂಮ್ ಕಟ್ಟಿದ್ದಾನೆ. ತಾನು ಮಲ್ಕೊಳ್ಳೋದು ಎಷ್ಟು ರೂಮಲ್ಲಿ? ಎಷ್ಟು ರೂಮ ಮಲ್ಕೋತಂದ್ರಿ? ಏನೋ 70 ರೂಮ್ ಕಟ್ಟಿನಿ ಅಂತ ಎಲ್ಲ ರೂಮಲ್ಲಿ ಒಂದೊಂದು ತಾಸು ಮಲಗಿರೇನಾಗ್ತದೆ? 70 ರೂಮ್ ಕಟ್ಟಿ ನಾನು ಅಂತೇಳಿ ಒಂದೊಂದು ರೂಮಲ್ಲಿ ಒಂದೊಂದು ತಾಸು ಮಲಗಿರೇನಾಗ್ತದೆ? ಒಂದೊಂದು ಮಂಚದ ಮೇಲೆ 70 ಮಂಚ ಇರೋದು ಅಂತೇಳಿ ಒಂದೊಂದು ಮಂಚದ ಮೇಲೆ ಒಂದು ಅರ್ಧ ಗಂಟೆ ಮಲ್ಕೊಂತ ಹೋದ್ರೆ ಏನಾಗ್ಬೋದು? ನೀವು ಎಷ್ಟು ರೂಮ್ ಕಟ್ಟಿದ್ರು, ನೀವು ಎಷ್ಟು ಮಂಚ ಎಷ್ಟು ಕಾಟ್ ಹಾಕಿದ್ರು, ಮಲಗೋದು ಎಷ್ಟರಲ್ಲಿ? ಮಲಗುವುದು ಅರ್ಧ ಮಂಚ. ಕುಡಿಯುವುದು ಒಂದು ಆವಿನ ಹಾಲು, ಒಂದು ಆಕಳ ಹಾಲು. ಪ್ರಾಣ ವಾಯುವಿನ ಸಂದ. ಒಡವೆ ತಾನೇ ನಪ್ಪುದು. ಸತ್ತ ಮೇಲೆ ಗೊತ್ತಲ್ಲ ನಿಮಗೆಲ್ಲ, ಕಸ್ಕೊಂಡೇ ಕಳಿಸೋದು, ಬಿಟ್ಟಂತೂ ಕಳಿಸೋದು. ಒಡವೆ ತಾನೇ ನಪ್ಪುದು, ಕೈ ಹಿಡಿದ ಮಡದಿ ಪರಲ ಸಂಘ. ಸಾವಿಗೆ ಸಂಗಡವಾಗಿ ಇಲ್ಲ ನಿಕ್ಕಂತ ಮಲ್ಲಿಕಾರ್ಜುನ. ಇದು ಎಷ್ಟು ಬೇಕೋ ಅಷ್ಟು. ಒಂದ್ ಕಡೆ 5 ಲಕ್ಕಮ್ಮ ಹೇಳ್ತಾನೆ, ತೊಟ್ಟು ಬಿಡದ ನಕ್ಕ ಮತ್ತ ಬುಡದಾಸಗಿ. ಮರ್ತ್ಯದ ಹಂಗುಳ್ಳನಕ್ಕ ಸತ್ಯ ಶರಣರ ಸಂಗೆ ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗದಲ್ಲಿ. ತೊಟ್ಟು ಬಿಡದನ್ನಕ್ಕ ಮತ್ತ ಬುಡದಾಸೆ ಬೇಕು ಅಂದ್ರೆ, ಒಂದು ಮಾವಿನ ಮರ ಇದೆ, ಸಣ್ಣ ಸಣ್ಣ ಮಿಡಿ ಮಾವುಗಳನ್ನು ಬಿಟ್ಟಿರ್ತದೆ. ಮಿಡಿ ಮಾವು ನಾನಷ್ಟೇ ಚಂದ ಇದ್ರೆ ಸಾಕು, ನಾನಷ್ಟೇ ಚಲೋ ಇದ್ರೆ ಸಾಕು. ಮರ ಹಾಳಾದ್ರೂ ಕಟ್ಕೊಂಡು ನನಗೇನು, ಅದು ಎಲೆ ಏನಾದ್ರೂ ಕಟ್ಕೊಂಡು ನನಗೇನು, ಅದು ಬುಡ ಅದು ಬೇರು ಅವೆಲ್ಲ ಕಟ್ಕೊಂಡು ನನಗೇನಾಗಬೇಕಾಗಿದೆ, ನಾನಷ್ಟೇ ಚಂದ ಇದ್ರೆ ಸಾಕು ಅಂತ ಮಿಡಿ ಮಾವು ವಿಚಾರ ಮಾಡಿದ್ರೆ, ಅಕಸ್ಮಾತ್ ಮರ ಏನಾದ್ರು ಒತ್ಕೊಂಡು ಬಿತ್ತು ಅಂದ್ರೆ ಮಿಡಿ ಮಾವು ಏನಾಗ್ತದೆ? ಮರ ಏನಾದ್ರು ಒತ್ಕೊಂಡು ಬಿತ್ತು ಅಂದ್ರೆ ಮಿಡಿ ಏನಾಗ್ತದೆ? ಬೆಳೆಯಕ್ಕಿಂತ ಮೊದಲೇ ಕರಿಗೂ ಹೋಗ್ತದೆ. ಹಾಗೆ ಇದು ಸಮಾಜ ಅನ್ನೋದೊಂದು ಮಾವಿನ ಗಿಡ. ಸಮಾಜ ಅನ್ನೋದೊಂದು ಮಾವಿನ ಗಿಡ. ನಾವೆಲ್ಲರೂ ಅದು ಕಂಡುಕೊಂಡಿರ್ತಕ್ಕಂಥ ಮಿಡಿ ಮಾವುಗಳು. ನಮ್ಮದಷ್ಟೇ ವಿಚಾರ ಮಾಡೋದಲ್ಲ, ಈ ಸಮಾಜ ಅದ್ರ ಹಾಗು ಹೋಗು ಎಲ್ಲದ್ರ ಬಗ್ಗೆ ವಿಚಾರ ಮಾಡಬೇಕು. ಅಕಸ್ಮಾತ್ ಸಮಾಜ ನಾವು ಅದ್ರ ಜೊತೆ ಕರೆಗೋಗ್ತೀವಿ. ಹಾಗಾಗಿ ಸಮಾಜಮುಖಿಯಾಗಿ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ಹೆಚ್ಚಾಗಿ. ಕೆಲವರೆಲ್ಲ ಹೇಳ್ತಾರೆ, ನಮ್ಗೆ ಯಾರನ್ನು ಕೊಟ್ಟು ನಮ್ಗೇನಾಗಬೇಕಾಗಿದ್ರಿ, ನಮಗೇನು ಮಾಡಿದ ಸಮಾಜ, ಅವ್ರೇನ್ ಮಾಡಿದ್ದಾರೆ ನಮ್ಗೆ ಯಾರು ಹಂಗೂ ಇಲ್ಲ ಅಂತ ಕೆಲವರು ಮಾತಾಡ್ತಾರೆ. ನೀವು ಭೂಮಿಗೆ ಬೀಳ್ತಂಗೆ ಭೂಮಿಯ ಹಂಗು, ನೀರಿನ ಹಂಗು, ನೆರೆಹೊರೆಯವರ ಹಂಗು, ಪ್ರಾಣಿ ಪಕ್ಷಿಗಳ ಹಂಗು, ಎಲ್ಲ ಹಂಗುಗಳಲ್ಲೇ ಮನುಷ್ಯ ಬೆಳೆದಿರ್ತಾನೆ. ಎಲ್ಲ ಹಂಗುಗಳಲ್ಲೇ ಮನುಷ್ಯ ಬೆಳೆದಿರ್ತಾನೆ. ಆ ಸಮಾಜಕ್ಕೆ ನಮ್ಮದೇ ಆಗಿರ್ತಕ್ಕಂಥದನ್ನ ಮುಟ್ಟಿಸ್ಬೇಕು. ಅದನ್ನು ಈ ಸಮಾಜ ಮುಖ್ಯವಾಗಿ ಸಮಾಜದ ಋಣವನ್ನು ತೀರಿಸ್ತಕ್ಕಂಥದ್ದು. ಇವತ್ತು ಸುಮಾರು ನಮ್ಮ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ ಸುಮಾರು 15 ಜನ ಪ್ರತಿದಿನ ಸುಮಾರು 3 ತಿಂಗಳಿಂದ ದುಡಿತಾ ಇದ್ದಾರೆ. ಯಾರ ಸಲುವಾಗಿ ದುಡಿತಿದ್ದಾರೆ? ಯಾರ ಸಲುವಾಗಿ? ಸಮಾಜದ ಒಂದಿಷ್ಟು ನಮ್ಮ ತತ್ವಗಳು, ನಮ್ಮ ಸಿದ್ಧಾಂತಗಳು ನಶಿಸಿ ಹೋಗಬಾರದು, ಉಳಿಬೇಕು ಅನ್ನುವಂಥ ಉದ್ದೇಶದಿಂದ. ಹಾಗಾಗಿ ಸಮಾಜಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ಈ ಸಮಾಜದಲ್ಲಿ ಹುಟ್ಟಿದವರ ಪ್ರತಿಯೊಬ್ಬರ ಕರ್ತವ್ಯ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರವಿಗೆ. ಕೊಟ್ಟದ್ದು ಕೆಟ್ಟಿಸ್ತೇನೆ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಭಿಕ್ಷೆ ಎಂದವನಿಗೆ ಭಿಕ್ಷವನ್ನು ಇತ್ತಿದೊಡೆ ಅಕ್ಷಯ ಪದವಿ ತನಗತ್ತು, ಇಲ್ಲವೇ ಭಿಕ್ಷುಕರೇ ತಾನತ್ತು ಸರ್ವಜ್ಞ ಅಂತ. ಒಳ್ಳೆಯದಕ್ಕೆ ಕೊಡಬೇಕು, ಬಂದಿದ್ದನ್ನೆಲ್ಲ ನಮಗೆ ಬೇಕು ಅಂತ ಇಟ್ಕೊಳ್ಳೋದಲ್ಲ. ಒಂದಿಷ್ಟು ಸಮಾಜದಲ್ಲಿ ಹಲವಾರು ರೀತಿಯಲ್ಲಿ ಸಮಸ್ಯೆಗಳಿರ್ತವೆ, ಅದಕ್ಕೆ ಸ್ಪಂದಿಸುವುದನ್ನ ಕಲಿಬೇಕು. ರವೀಂದ್ರನಾಥ್ ಟ್ಯಾಗೋರು
ಅವರೊಂದು ಪುಸ್ತಕಕ್ಕೆ ನೊಬೆಲ್ ಪ್ರಶಸ್ತಿ ಸಿಕ್ತು. ಯಾವ ಪುಸ್ತಕಕ್ಕೆ? ಗೀತಾಂಜಲಿ ಪುಸ್ತಕ. ಆ ಗೀತಾಂಜಲಿ ಪುಸ್ತಕದಲ್ಲಿ ಒಂದು ಕತೆ ಬರೀತಾರೆ. ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಹೋಗ್ತಿದ್ದಂತೆ. ಎದುರಿಗೆ ಒಬ್ಬ ರಾಜಕುಮಾರ, ಬಂಗಾರದ ರಥ, ಆ ರಥದಲ್ಲಿ ರಾಜಕುಮಾರ ಕೂತಿದ್ದ, 10 ಬೆಳ್ಳದ ತುಂಗ ಹಾಕಿದ್ದ, ವಜ್ರ ವೈಡೂರ್ಯಗಳ ಮಾಲೆ, ಕಿರೀಟ. ಭಿಕ್ಷುಕ ವಿಚಾರ ಮಾಡಿದ, ನಾ ಅಲ್ಲಿ ಇಲ್ಲಿ ಹೋಗಿ ಭಿಕ್ಷೆ ಕೇಳಿದ್ರೆ ಭಿಕ್ಷೆ ಎಷ್ಟಾಗ್ತಿ ಗೊತ್ತಲ್ಲ, ನಾವು ಹೋಗಿ ರಾಜಕುಮಾರನೇ ಭಿಕ್ಷಾಂದೇಹಿ ಅಂತ ಕೇಳೋಣ. ಅವ್ರಿಗೇನಾದ್ರೂ ಮನಸ್ಸು ಬಂದು ಒಂದು ಕಿರುಬೆರಳು ಉಂಗುರ ತೆಗೆದು ಹಾಕಿದ್ರು ಹಾಕ್ಬಹುದು, ಅಥವಾ ಒಂದು ಕೊಡಗಿನ ಮಾಲೆ ತೆಗೆದು ಹಾಕಿದ್ರು ಹಾಕ್ಬಹುದು ಅಂತೇಳಿ ಬಹಳ ಉತ್ಕಟ ಇಚ್ಛೆಯಿಂದ ಓಡೋಡಿ ಬಂದು ಇನ್ನೇನು ರಾಜಕುಮಾರನ ಭಿಕ್ಷಾಂದೇಹಿ ಅನ್ನಬೇಕು. ಅಷ್ಟೊಳಗೆ ಏನಾಯ್ತು ಅಂದ್ರೆ ರಾಜಕುಮಾರನೇ ಭಿಕ್ಷುಕನ ಭಿಕ್ಷಾಂದೇಹಿ ಅಂದ. ಯಾರ್ಯಾರನ್ನು ಕೇಳಿದ್ರು? ರಾಜಕುಮಾರನೇ ಭಿಕ್ಷುಕನ ಭಿಕ್ಷಾಂದೇಹಿ ಅಂದ. ಇದೊಳ್ಳೆ ಪದ್ಧತಿ ಬಂತಲ್ಲ ನಿಮ್ಮ. ನಾನೊಬ್ಬ ಭಿಕ್ಷುಕ, ಇನ್ನ ನನ್ನನ್ನು ಭಿಕ್ಷೆ ಕೇಳ್ತಾನಲ್ಲ, ಮತ್ತೆ ಇಂಥವ್ರು ಭಿಕ್ಷೆ ಕೇಳಿದ್ಮೇಲೆ ಇಲ್ಲ ಅನ್ನೋದೇನು? ಅಲ್ಲಿ ಹೋಗಿದ್ದ ಯಾರೋ ಒಂದಿಷ್ಟು ಜೋಳಿಗೆಗೆ ಒಂದಿಷ್ಟು ಅಕ್ಕಿ ಹಾಕಿದ್ರು, ರೇಷನ್ ಅಕ್ಕಿ. ಕೈ ಹಾಕಿದ, ಒಂದು ಮುಷ್ಟಿ ಬಂತು, ಹಾಕಿದ. ಮತ್ತೆ ಇಲ್ಲೇ ನಿಂತ್ರೆ ಜೋಳಿಗಿದ್ದ ವಸ್ತು ಹಾಕು ಅಂತ ಕೇಳಿಗೇನಂತೇಳಿ ಆ ಕಡೆ ತಿರುಗಿ ನೋಡ್ಲಾರ್ದ ಮನೆಗೆ ಬಂದ. ಮನೆಗೆ ಬಂದು ಹೆಂಡತಿಗೆ ಹೇಳ್ದ, ಇವತ್ತಿನ ಹೋಗುವಾಗ ಎದುರಿಗೆ ರಾಜಕುಮಾರ, ಅವನನ್ನ ಭಿಕ್ಷೆ ಕೇಳೋಣ ಅಂತ ಹೋದ್ರೆ ಅವನೇ ನನ್ನನ್ನು ಕೇಳೋದ. ಈಕೆ ಹೇಳಿದ್ರು, ನೀವೇನ್ ಮಾಡಿದ್ರಿ? ಒಂದಿಷ್ಟು ಕೊಟ್ಟು ಬಂದೆ ಅಂತ ಹೇಳಿ. ಆಮೇಲೆ ಈಕಿ ಆ ಜೋಳಿಗೆಲ್ಲ ಒಂದು ಮರಕ್ಕೆ ಹಾಕಿದ್ದು ನೋಡ್ತಾಳೆ, ಅಲ್ಲೊಂದು ಬಂಗಾರದ ಅಕ್ಕಿ ಕಾಡಿತ್ತು. ತೆಗೆದು ನೋಡಿದ್ರೆ ಕರೆಕ್ಟಾಗಿ ಎಷ್ಟು ಹಾಕಿದ್ದಲ್ಲ, ತಂದು ತೋರಿಸಿದ. ಒಂದು ಸಾಮಾನ್ಯವಾದ ರಾಜಕುಮಾರ ಅಲ್ಲ, ನೋಡ್ರಿ ನೀವು ಹಾಕಿದ್ದೆಲ್ಲ ಬಂಗಾರದ ಅಕ್ಕಿ ಕಾಳಾಗಿದ್ದಾವೆ. ಅವಾಗಂದ ಆಚೆನ ಎಂತ ಕೆಲಸ ಮಾಡಬೇಕು, ನನ್ನ ಜೋಳಿಗೆ ವಸ್ತು ಹಾಕಿದ್ರೆ ವಸ್ತು ಹಾಕ್ತಿದ್ವಲ್ಲ, ಅದರ ಸಮಯ ಮೀರಿ ಹೋಗಿತ್ತು. ಸಮಾಜಕ್ಕೆ ನಮ್ಮದನ್ನ ಕೊಡ್ಬೇಕು. ಇಂಥದ್ದು ಏನು ನಡೆದಿರುತ್ತಲ್ಲ, ನಮ್ಮ ಗುಣವನ್ನ ತೀರಿಸ್ಬೇಕು. ಅದು ಪ್ರತಿಯೊಬ್ಬ ಮಾನವನ ಕರ್ತವ್ಯ. ಸದಾಚಾರದಲ್ಲಿ ಶರಣರು ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ, ಕಾಯಕದಲ್ಲಿ ಮೇಲು ಕೀಳುವಂತಿಲ್ಲ, ಪ್ರಾಮಾಣಿಕವಾಗಿ ಸತ್ಯಶುದ್ಧವಾಗಿ ಮಾಡುವಂಥ ಎಲ್ಲ ಕಾಯಕನು ಶ್ರೇಷ್ಠನೇ. ಯಾವ ಕಾಯಕನು ಕೀಳುವಂತ? ಅಬ್ರಹಾಂ ಲಿಂಕನ್ ಒಬ್ಬ ಚಪ್ಪಲಿ ಒಗೆಯೋರ ಮಗ ಆಗಿ, ಚಪ್ಪಲಿ ಒಗೆಯೋರ ಮಗ ಆಗಿ ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡುವಂತ ಅಬ್ರಹಾಂ ಲಿಂಕನ್ ಒಂದು ದಿನ ಏನಾಗಿದ್ರು? ಅಮೆರಿಕದ ಅಧ್ಯಕ್ಷರಾಗಿದ್ದು. ಒಂದ್ಸತಿ ಆತ ಅಮೆರಿಕದ ಅಧ್ಯಕ್ಷ ಆದಾಗ ಒಬ್ಬರು ಭಾಷಣ ಮಾಡುವಾಗ ಒಬ್ಬರು ಯಾರೋ ಎದ್ದು ನಿಂತು ಕೇಳ್ತಾನೆ, ಲಿಂಕನ್ ಅವರೇ, ನಾನು ಪ್ರತಿ ಸರಿ ಚಪ್ಪಲಿ ಕೊಂಡ್ಕೊಳ್ಬೇಕಾದ್ರೆ ನಿಮ್ಮ ಅಪ್ಪ ಹೊಂದಿರೋ ಚಪ್ಪಲಿನ ಕೊಂಡ್ಕೊಳ್ತಿದ್ದೆ ಅಂತ ಹೇಳ. ಅದಕ್ಕೆ ಲಿಂಕನ್ ಅವ್ರು ಕೇಳಿದ್ರು, ಅವನ ಉದ್ದೇಶ ಏನಾಗಿತ್ತಂದ್ರೆ, ಇಷ್ಟು ಜನಗಳ ಎದುರಿಗೆ ಅವ ಚಪ್ಪಲಿ ಒಲಿಯೋನ ಮಗ ಅಂತ ಗೊತ್ತಾಗಬೇಕು ಅಂತ ಆತ ಉಪಯುಕ್ತ ಬುದ್ಧಿಯಿಂದ ಕೇಳಿದ್ದ. ಅದಕ್ಕೆ ಅಬ್ರಹಾಂ ಲಿಂಕನ್ ಕೇಳಿದ್ರು, ಪ್ರತಿ ಸರಿ ಚಪ್ಪಲಿ ಕೊಂಡ್ಕೊಳ್ಬೇಕಾದ್ರೆ ನಮ್ಮಪ್ಪ ಹೊಂದಿರೋ ಚಪ್ಪಲಿನ ಯಾಕೆ ಕೊಂಡ್ಕೊತಿದ್ರಿ ಅಂತ ಕೇಳಿದ್ರು. ಅದಕ್ಕೆ ಅವ ಹೇಳ್ದ, ನಿಮ್ಮ ಅಪ್ಪ ಹೊಂದಿರೋ ಚಪ್ಪಲಿ ಚಲೋ ಬಾಳಿಕೆ ಬರ್ತಿದ್ವು ಅಂದ. ಅದಕ್ಕೆ ಲಿಂಕನ್ ಅವ್ರು ಕೇಳಿದ್ರು, ನೀವೆಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಳ್ತಿದ್ರಲ್ಲ, ಅದಕ್ಕೆ ತಕ್ಕ ಹಾಗೆ ನಮ್ಮಪ್ಪ ಹೊಂದಿರೋ ಚಪ್ಪಲಿ ಚಲೋ ಬಾಳಿಕೆ ಬರ್ತಿದ್ವ? ಹೌದು ಅಂತ ಹೇಳ್ದ. ಹಾಗಾದ್ರೆ ನಾನು ಈ ಸಮಾಜದ ಮುಂದೆ ಹೇಳ್ಕೊಡಕ್ಕೆ ಇಷ್ಟಪಡ್ತೇನೆ, ನಾನೊಬ್ಬ ಪ್ರಾಮಾಣಿಕ ಸಮಗಾರನ ಮಗ. ಏನ್ ತಪ್ಪಿದೆ? ಯಾರಿಗಾರ ಕೊಬ್ಬರಿ ಹಾಕಿದ್ದ? ಯಾರಿಗಾರ ಮೋಸ ವಂಚನೆಗಳನ್ನು ಮಾಡಿದ್ದ? ಸತ್ಯಶುದ್ಧವಾದ ಕಾಯಕದಲ್ಲಿ ಮೇಲು ಕೀಳು ಅಂತಕ್ಕಂಥದ್ದು ಇಲ್ಲ. ಅದು ಶರಣರು ಕಲಿಸ್ಕೊಟ್ಟಿದ್ದು. ಎಲ್ಲರೂ ನಾ ಹೇಳಿದ್ದಲ್ಲ ಮೊನ್ನೆ, ಶರಣರು ಎಲ್ಲರ ಹೆಸರು ತಗೊಳ್ರಿ, ತಮ್ಮ ಹೆಸರಿಗಿಂತ ಮೊದಲು ಇದ್ದಿದ್ದು ಕಾಯಕದ ಹೆಸರು. ಮಾದಾರ ಚೆನ್ನಯ್ಯ, ದೋಹಾರ ಕಕ್ಕಯ್ಯ, ಒಕ್ಕಲಿಗ ಮುದ್ದಣ್ಣ, ಅಂಬಿಗರ, ಚೌಡಯ್ಯ, ಕಿನ್ನರಿ, ಬೊಮ್ಮಯ್ಯ, ಮೇದಾರ, ಏತಯ್ಯ, ನುಲಿಯ, ಚಂದಯ್ಯ. ನಮ್ಮ ಹೆಸರುಗಳು ಹೆಂಗದ? ಚಂದ್ರಶೇಖರ್ ಪ್ರಾಚಾರ್ಯರು,
ಸಂತೋಷ್ ಕುಮಾರ್ ಶಿಕ್ಷಕರು, ಬಸವರಾಜ್ ವಕೀಲರು. ಮೊದಲು ನಿಮ್ಮ ಹೆಸರು, ಆಮೇಲೆ ಕಾಯಕದ ಹೆಸರು. ಶರಣರ ಹೆಸರು ಹೆಂಗಿದಾವೆ? ಮೊದಲು ಕಾಯಕ, ಆಮೇಲೆ ಅವರ ಹೆಸರು. ಕಾಯಕಷ್ಟು ಪ್ರಾಧಾನ್ಯತೆಯನ್ನು ಶರಣರು ರೊಕ್ಕ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸದಾಚಾರ ಸದ್ಭಕ್ತಿ ಇಲ್ಲದವರ ಲೊಲ್ಲಮಯ್ಯ ಅಂತ ಹೇಳಿ ಸತ್ಯಶುದ್ಧ ಪ್ರಾಮಾಣಿಕವನ್ನು ಮಾಡಬೇಕು, ಕಾಯಕವನ್ನು ಮಾಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೇಕು, ಹೆಚ್ಚಾಗಿರೋದನ್ನ ಸಮಷ್ಟಿಗೆ ಬಳಸಬೇಕು ಅಂತ ಹೇಳ್ತಕ್ಕಂಥದ್ದೇ ಸದಾಚಾರ. ಆಮೇಲೆ ಬರ್ತಕ್ಕಂಥದ್ದು ಶಿವಾಚಾರ. ಲಿಂಗದಾರಿಯಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಜಾತಿ ಭೇದಗಳನ್ನು ಮಾಡಬಾರದು. ದಾಸಿ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ನಂಬುವುದಿಲ್ಲ ಮನವು. ಮತ್ತೆ ಆತನಲ್ಲಿ ನೀನು ಆ ಜಾತಿ ಈ ಜಾತಿ. ಹಾರವನ್ನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ. ಪ್ರತಿಯೊಬ್ಬ ಮಾನವನು ಭಕ್ತಲೆಯೇ ಬಂದು ಆಮೇಲೆ ಎಲ್ಲರೂ ಒಂದೇ. ಎಲ್ಲರ ಶರೀರಗಳಾಗಿರೋದು ಸಪ್ತಧಾತುಗಳಿಂದ. ಯಾವ ಜಾತಿಯ ಒಂದು ಬೇರೆ ರೀತಿಯಲ್ಲಿ ಏನಾಗಿಲ್ಲ. ಹೊಲೆಗಂಡಲದ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ. ಆಸೆ, ಆಮಿಷ, ರೋಷ, ಅರುಷ, ವಿಷಯಾದಿಗಳೆಲ್ಲ ಒಂದೇ. ಸಪ್ತಧಾತು ಸಮಂಪಿಂಡಂ ಸಮಯೋನಿ ಸಮದ್ಭವಂ. ಆತ್ಮ ಜೀವ ಸಮಾಯುಕ್ತಂ ವರ್ಣಾನಾಂಕಿ ಪ್ರಯೋಜನ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾವಿಗನಾದ, ವೇದವನೋದಿ ಹೇ. ನಿಮ್ಮ ಮಕ್ಕಳನ್ನ ಯಾರು ಬಂದಿರ್ತೀರಲ್ಲ, ನಿಮ್ಮ ಮಕ್ಕಳು ಗಲಾಟೆ ಮಾಡಿಸ್ಬಾರ್ದು, ನೋಡ್ಕೋಬೇಕು ಇವರು. ಆಸನಿಕ್ಕಿ ಸಾವಿಗನಾದ, ವೇದವನೋದಿ ಹಾರವನಾದ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಲಿಂಗಸ್ಥಲವನ್ನು ಅರಿದವನೇ ಕುಲಜನು ಅಂತ ಹೇಳಿ. ಎಂಥ ಒಂದು ಇವತ್ತು ನಾವು ಮತಾಂತರ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಬಸವಣ್ಣವರು 12ನೇ ಶತಮಾನದಲ್ಲೇ ವಿಚಾರ ಮಾಡಿ ಎಲ್ಲರೂ ಸಮಾನ. ಯಾಕೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ಒಬ್ಬ ಹರಿಜನ ದಾಸಪ್ಪ ಒಂದು 30-40 ವರ್ಷದ ಹಿಂದೆ ಆಗಿತ್ತು. ಒಬ್ಬ ಹರಿಜನ ದಾಸಪ್ಪ ನಮ್ಮ ಮನೆಗೆ ಬಂದ್ರೆ ಅವನಿಗೆ ಎತ್ತಿ ನೀರು ಹಾಕ್ತಿದ್ವಿ, ಅವನಿಗೆ ಎತ್ತಿ ಲೋಟ ತಾಟ ಇಟ್ಟಿರ್ತಿದ್ವಿ. ಅದೇ ದಾಸಪ್ಪ ಹೋಗಿ ಕ್ರಿಶ್ಚಿಯನ್ ಬ್ಯಾಪ್ಟಿಸಮ್ ಸಂಸ್ಕಾರ ಏನಾದ್ರು ತಗೊಂಡು ಜೋಸೆಫ್ ಆಗಿ ಬಂದ್ರೆ ನಿಮ್ಮ ಮನೆಗೆ ಎಲ್ಲಿ ಕೂರಿಸ್ತಿದ್ರಿ ಅವ್ರನ್ನ? ಹರಿಜನ ದಾಸಪ್ಪ ಅಂತ ನಿಮ್ಮ ಮನೆಗೆ ಹೇಳ್ಕೊಂಡು ಬಂದಾಗ ಎಲ್ಲಿ ಕೂರಿಸಿದ್ರಿ? ಅವರೇ ಹೋಗಿ ಜೋಸೆಫ್ ಅಂತ ಹೇಳ್ಕೊಂಡು ಬಂದಾಗ ಎಲ್ಲಿ ಕೂರಿಸಿದ್ರಿ? ಒಬ್ಬ ಹರಿಜನ ಮರಿಯಮ್ಮ ಅಂತ ಹೇಳ್ಕೊಂಡು ಬಂದಾಗ ಎಲ್ಲಿ ಕೂರಿಸಿದ್ರಿ? ಆಕೆನೆ ಹೋಗಿ ಮೇರಿಯಮ್ಮ ಅಂತ ಹೇಳ್ಕೊಂಡು ಬಂದಾಗ ಎಲ್ಲಿ ಕೂರಿಸಿದ್ರಿ? ನೀವು ಮೇರಿಯಮ್ಮ ಆದ್ಮೇಲೆ ಜೋಸೆಫ್ ಆದ್ಮೇಲೆ ಕೊಡುವಂತ ಸ್ಥಾನಮಾನವನ್ನ ದಾಸಪ್ಪ ಇದ್ದಾಗಲೇ ಮರಿಯಮ್ಮ ಇದ್ದಾಗಲೇ ಕೊಟ್ಟಿದ್ರೆ ಅವ್ರು ಜೋಸೆಫ್ ಆಗ್ತಿರ್ಲಿಲ್ಲ. ಯಾರ ಕಾರಣ ಅದಕ್ಕೆ? ಇವೊಬ್ಬ ಹಸಿದ ವ್ಯಕ್ತಿ ಬಂದಿದ್ದ, ಹೊಟ್ಟೆ ಹಸ್ತಿತ್ತು, ಏನು ಊಟ ಮಾಡದೇ ಇದ್ದ, ಸತ್ತೇ ಹೋಗ್ತೀನಿ ಅನ್ನುವಷ್ಟು ಹಸ್ತಿದ್ದ. ಅಲ್ಲೊಂದು ಹೋಟೆಲ್ ಇತ್ತು, ವೀರಶೈವ ಲಿಂಗಾಯತ ಖಾನಾವಳಿ ಅಂತ ಹೆಸರಾಕಿತ್ತು. ಖಾನಾವಳಿ ಅಂತೀರ ನಿಮ್ಮ ಕಡೆ? ಹೋಟೆಲ್ ಅಂತ ಹೆಸರಾಕಿತ್ತು. ಇವ ಬಂದು ಕೇಳ್ದ, ನನಗೆ ಬಹಳ ಇಷ್ಟವಾಗಿದೆ, ಈ ಯಾವ ಜಾತಿ ಅಂತ ಕೇಳ್ದ. ನಾ ಇಂಥ ಜಾತಿ. ಹಂಗಾರೆ ನಿನ್ನ ಜಾತಿ ನಾವು ಒಳಗಡೆ ಬಿಟ್ಕೊಡಲ್ಲ, ಊಟ ಕೊಡಲ್ಲ ಅಂತೇಳಿ ಆಯ್ತು. ಈ ಕಡೆ ಒಂದು ಉಡುಪಿ ಬ್ರಾಹ್ಮಣ ಹೋಟೆಲ್ ಅಂತ ಹೆಸರಾಕಿತ್ತು. ಅಲ್ಲಿಗೆ ಬಂದ ನನಗೆ ಇಷ್ಟವಾಗಿದೆ, ಊಟ ಕೊಡ್ಲಿ. ಯಾವ ಜಾತಿನ? ನಿನ್ನ ಜಾತಿ ನಾವು ಊಟ ಕೊಡೋದಿಲ್ಲ ಅಂತ ಕಳಿಸಿ. ಈ ಕಡೆ ಬಂದ ಇಲ್ಲೊಂದು ಸೇಂಟ್ ಫಾಲ್ ಹೋಟೆಲ್ ಅಂತ ಹೆಸರಾಕಿತ್ತು. ಅವರು ಹೋದ ತಕ್ಷಣ ಬಹಳ ಪ್ರೀತಿಯಿಂದ ಆದರದಿಂದ ಕರೆದು ಊಟ ಕೊಟ್ಟರು. ಎಲ್ಲಿಗೆ ಹೋಗ್ಬೇಕು ಅವನು? ಎಲ್ಲಿಗೆ ಹೋಗ್ಬೇಕವ? ಊಟ ಇಲ್ಲದೆ ಸಾಯ್ಬೇಕೋ ಅಥವಾ ಹೋಗಿ ಊಟ ಮಾಡ್ಬೇಕು? ಯಾರ್ದಂಗ ತಪ್ಪು? ಇದನ್ನು 12ನೇ ಶತಮಾನದಲ್ಲಿ ಮಾಡಿ ತೋರಿಸಿದ್ದಾರೆ. ಹಾಗಾಗಿ
ನಿನ್ನೆ ಅಂಬೇಡ್ಕರ್ ಜಯಂತಿ ಮಾಡಿದ್ರು 135. ಅಂಬೇಡ್ಕರ್ ಏನಾದರೂ ಬೌದ್ಧ ಧರ್ಮ ಸ್ವೀಕಾರ ಮಾಡದೆ ಏನಾದರೂ ಮುಸಲ್ಮಾನ ಅಥವಾ ಕ್ರೈಸ್ತ ಆಗಿದ್ದು ದೇಶದ ಪರಿಸ್ಥಿತಿನೇ ಬೇರೆ ಇರ್ತಾನೆ. ಇದನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಅದನ್ನು ಮನಗಂಡಿದ್ರು. ಹಾಗಾಗಿ ಜಾತಿಗಳು ಕೇವಲ ಮನುಷ್ಯ ಕಲ್ಪಿತವೇ ವಿನಃ ದೇವರು ನಿರ್ಮಾಣ ಮಾಡಿದ್ದು ಅಲ್ಲ. ಹಾಗಾಗಿ ಎಲ್ಲರನ್ನೂ ಪ್ರೀತಿಯಿಂದ ಇವತ್ತು ಮೀನು ಮೊಸಳೆಗಳಲ್ಲಿ ದೇವರನ್ನ ಕಂಡಿದ್ದೀವಿ, ಹಂದಿಯಲ್ಲಿ ದೇವರನ್ನ ಕಂಡಿದ್ದೀವಿ, ನಾಯಿಯಲ್ಲಿ ದೇವರನ್ನ ಕಂಡಿದ್ದೀವಿ, ಮನುಷ್ಯರಲ್ಲಿ ಮನುಷ್ಯತ್ವ ಕಾಣಬೇಕು. ಮನುಷ್ಯರಲ್ಲಿ ಮಾನವೀಯತೆಯನ್ನ ಬಿಟ್ಟಿಲ್ಲ. ನಾಯಿ ಬೆಕ್ಕುಗಳಿಗಿಂತ ಕೀಳಾಗಿ ಕಂಡಿದ್ದೀವಿ ನಾವು ಶತಮಾನಗಳ ತನಕ. ಅದನ್ನ ಬಸವಣ್ಣನವರು ಹೋಗಲಾಡಿಸಲಿಕ್ಕೆ ಶಿವಾಚಾರದಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ದೇವರ ಮಕ್ಕಳು, ಜಾತಿ ಭೇದವನ್ನು ಮಾಡಬಾರದು. ಬಸವಣ್ಣನಿಗೆ ಕೆಳಜಾತಿ ವರ್ಗಕ್ಕೆ ತುಳಿಯಲ್ಪಟ್ಟಂಥವರಿಗೆ ಎಂಥ ಒಂದು ಆತ್ಮವಿಶ್ವಾಸದ ಬದುಕನ್ನ, ಒಂದು ಘನತೆಯ ಬದುಕನ್ನು ನಮಗೆ ಕಟ್ಕೊಟ್ರು ಅಂತ ಹೇಳಿದ್ರೆ, ಕೆಲವೆಲ್ಲ ಬಂದು ಬಸವಣ್ಣನ ಕೇಳ್ತಾರೆ, ಅಲ್ಲ ನಮ್ದು ವಿಶ್ವಾಮಿತ್ರ ಗೋತ್ರ ಅಂತ ಹೇಳ್ತಾರೆ, ನಮ್ದು ಭಾರದ್ವಾಜ ಗೋತ್ರ ಅಂತ ಹೇಳ್ತಾರೆ, ನಮ್ಗೆಲ್ಲ ಗೋತ್ರ ಪುರುಷ ಯಾರು ಅಂತ ಕೇಳಿದಾಗ ಬಸವಣ್ಣರು ಹೇಳ್ತಾರೆ, ನಂದು ಮಾದಾರ ಚೆನ್ನಯ್ಯನ ಗೋತ್ರ, ನಂದು ದೋಹಾರ ಕಕ್ಕಯ್ಯನ ಗೋತ್ರ. ಅಂದ್ರೆ ಎಲ್ಲಿದೆ ಅದು ಕೀಳು ಮೇಲು? ಅದನ್ನು ಹೇಳ್ಕೊಳಕ್ಕೆ ಯಾವತ್ತೂ ಕೂಡ ಅಷ್ಟು ಒಂದು ಯಾರು ಕೀಳಲ್ಲ ಈ ಸಮಾಜದಲ್ಲಿ. ಒಂದು ಒಳ್ಳೆಯ ನೀತಿ ನಡವಳಿಕೆ ಮೇಲೆ ಒಬ್ಬ ವ್ಯಕ್ತಿ ಶ್ರೇಷ್ಠ ಕನಿಷ್ಠ ಆಗ್ತಾನೆ ವಿನಃ ಜಾತಿಯಿಂದ ಅಲ್ಲ. ಯಾರ ಕೇಳ್ತಾರೆ? ಬಸವಣ್ಣರು ಹೇಳ್ತಾರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ದೋಹಾರ ಕಕ್ಕಯ್ಯ, ಚಿಕ್ಕಯ್ಯ ಎಮ್ಮಯ್ಯ ಕಾಣಿರಣ್ಣ, ನಾನು ಹಾರವನೆಂದರೆ ಕೂಡಲ ಸಂಗಯ್ಯ ನಗುವ. ಅದಕ್ಕೆ ಯಾರು ಬಸವಣ್ಣರು ಛೇಡಿಸ್ತಾರಲ್ಲ, ನೀವು ಮತ್ತು ಮಾದಾರಕ್ಕೆ ಹುಟ್ಟಿಲ್ವ, ಏನ್ ಹೇಳ್ತಾ ಇದ್ದೀನಿ ನೀನು ಅಂತ ಕೇಳಿದಾಗ ಬಸವಣ್ಣರು ಹೇಳ್ತಾರೆ, ನಾನು ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ದೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಬೆರಳಿಗೆ ಹೋಗಿ ಅಂದ್ರೆ ಅದು ಕೀಳಲ್ಲ ಅಂತ. ಅದನ್ನು ಆತನಲ್ಲಿ ಇವತ್ತು ಸರ್ವಜ್ಞ ಅವರ ತಾಯಿ ವಿಧವೆ ಆಕೆ ಕುಂಬಾರ ಮಾಳಿ ಅಂತ, ಯಾವಾಗ ದಾರಿಯಲ್ಲಿ ಯಾತ್ರಿಕ ಹೊರಟಿದ್ದ, ಅವ್ರ ಮನೆಯಲ್ಲಿ ತಂಗಿದ್ದ ಸರ್ವಜ್ಞ ಹುಟ್ಟದ, ಹಂಗನ್ ಮಾತ್ರಕ್ಕೆ ನಾವು ಸರ್ವಜ್ಞನ ಕೀಳು ಅಂತ ಕರೀಲಿಕ್ಕೆ ಬರ್ತದೆ. ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೆಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವನ ಅರಸದಿಂಬು. ಸಾಕ್ಷಾತ್ ಅಗಸ್ತ್ಯ, ಕಬ್ಬಿಲ, ದುರ್ವಾಸ, ಮಚ್ಚಿಗ, ಕಶ್ಯಪ, ತಮ್ಮಾರ, ಕೌಂಡಿಲ್ಯ, ಕ್ಷೌರಿಕ, ವಶಿಷ್ಠ ಒಬ್ಬ ವೇಶ್ಯ ಮಗ. ಅವರೆಲ್ಲರೂ ಕೂಡ ಜಾತಿಯಿಂದ ಹುಡ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಇವತ್ತು ನಮ್ಮ ಭಾರತದ ಸನಾತನ ಋಷಿಮುನಿಗಳು, ಸಪ್ತ ಋಷಿಗಳು, ಅವ್ರ್ಯಾರು ಏನು ಶ್ರೇಷ್ಠ ಕುಲದವರೇನು ಅಲ್ಲ. ಅದನ್ನ ಬಸವಣ್ಣನವರು ತೋರಿಸ್ಕೊಡ್ತಾರೆ. ಹಾಗಾಗಿ ಶಿವಾಚಾರದಲ್ಲಿ ಸೋಷಿಯಲ್ ಈಕ್ವಾಲಿಟಿ, ಎಲ್ಲರೂ ಸಮಾನರು ಅಂತ ಹೇಳ್ತಕ್ಕಂಥದ್ದು ಶಿವಾಚಾರ. ಆಮೇಲೆ ಬರ್ತಕ್ಕಂಥದ್ದು ಗಣಾಚಾರ. ಗಣಾಚಾರದಲ್ಲಿ ಶರಣರು ನಮ್ಮ ಧರ್ಮ, ನಮ್ಮ ತತ್ವ, ನಮ್ಮ ಸಿದ್ಧಾಂತಗಳಿಗೆಲ್ಲಾದರೂ ತೊಂದರೆ ಆದಾಗ ಸತ್ಯದಿಂದ ಎಲ್ಲರೂ ಅಜ್ಞಾನ ಇತ್ತು ಅಂದ್ರೆ ಒಂದಿಷ್ಟು ಜ್ಞಾನದಿಂದ ಒಂದಿಷ್ಟು ಸಿಡಿದು ಹೇಳುವಂಥ ಮನೋವೃತ್ತಿಯನ್ನು ಕಲಿಸ್ಕೊಡ್ತಾರೆ. ಸಜ್ಜನಿಕೆಯ ಸೋಗಿನಲ್ಲಿ ಏನ್ ನಡೆದು ನೋಡ್ಕೊಂಡು ಸುಮ್ಮನೆ ಇರೋದನ್ನ ಶರಣರು ಒಪ್ಪೋದಿಲ್ಲ. ಒಂದಿಷ್ಟು ಲೇಸನಿಸಿಕೊಂಡು 5 ದಿನ ಬದುಕಿದೊಡೆ, ಲೇಸನಿಸಿಕೊಂಡು 4 ದಿನ ಬದುಕಿದೊಡೆ, ಲೇಸನಿಸಿಕೊಂಡು 3 ದಿನ ಬದುಕಿದೊಡೆ, ಲೇಸನಿಸಿಕೊಂಡು 2 ದಿನ ಬದುಕಿದೊಡೆ. ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸನಿಸಿಕೊಂಡು 1 ದಿನ ಬದುಕಿದೊಡೆ ಸಾಲದೆ. ಇವತ್ತು ವಿವೇಕಾನಂದರು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಜ್ಞಾನೇಶ್ವರಮ್ಮ, ಇವ್ರು ಯಾರು ಬಹಳ ವರ್ಷ ಏನು ಬದುಕಿಲ್ಲ. 24-25 ವರ್ಷ ಬದುಕಿದವರಿದ್ದಾರೆ, 30 ವರ್ಷ ಬದುಕಿದವ್ರೆ, 16-17 ವರ್ಷ ಬದುಕಿದವರಿದ್ದಾರೆ. ನಾವು 100 ವರ್ಷನೂ ಬದುಕಿದವರಿದ್ದಾರೆ ಈ ಜಗತ್ತಿನಲ್ಲಿ. ಯಾರನ್ನ ನೆನಪಿಟ್ಕೊಂಡಿದ್ದೀವಿ ನಾವು? ನಾನು ಕೇಳ್ತೀನಿ, ಸುಮ್ಮನೆ ಕೇಳ್ತಿರ್ತೀನಿ, ನಿಮ್ಗೆ ಎಷ್ಟು ಜನದ ಹೆಸರು ಗೊತ್ತು? ನಿಮ್ಮ ತಲೆಮಾರಲ್ಲಿ ನಿಮ್ಮ ಅಪ್ಪನ ಹೆಸರು ಗೊತ್ತಾ? ಹೌದು. ನಿಮ್ಮ ಅಜ್ಜನ ಹೆಸರು ಗೊತ್ತು, ನಿಮ್ಮ ಮುತ್ತಜ್ಜನ ಹೆಸರು ಅದು ಗೊತ್ತು ಸ್ವಲ್ಪ. ನಿಮ್ಮ ಮುತ್ತಜ್ಜನ ಅಪ್ಪನ ಹೆಸರು ಗೊತ್ತಾ? ಇಲ್ಲ. ನಿಮಗೆ ವಂಶದ ಕುಡಿ ಬಿಟ್ಟೋಗ್ಯಾರ, ಬಡವಳಿಯಾಗೇನೋ ಆಸ್ತಿ ಅದು ಇದು ಬಿಟ್ಟೋಗ್ಯಾರ.
ಒಂದು 3 ತಲೆಮಾರು, ಒಂದು 100-150 ವರ್ಷದ ಹಿಂದೆ ನಿಮ್ಮ ಮುತ್ತಜ್ಜನ ಹೆಸರು, ನಿಮ್ಮ ಮುತ್ತಜ್ಜನ ಅಪ್ಪನ ಹೆಸರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಹೌದಾ? ಬುದ್ಧನ ಹೆಸರು ಗೊತ್ತಾ? ಮಹಾವೀರನ ಹೆಸರು ಗೊತ್ತಾ? ಯೇಸು ಕ್ರಿಸ್ತನ ಹೆಸರು ಗೊತ್ತಾ? ಬಸವಣ್ಣನ ಹೆಸರು ಗೊತ್ತಾ? ಇವರೆಲ್ಲ ನಿಮ್ಮ ತಲೆಮಾರಿನವರೇ ಅಲ್ಲ. 1000-2000 ವರ್ಷದಿಂದ ಹೋಗಿದ್ದಾರೆ. ಅವ್ರ ಹೆಸರು ಯಾಕೆ ಗೊತ್ತು? ನಿಮ್ಮ ಮನೆ ತಂದವ್ರ ಹೆಸರು ಯಾಕೆ ಗೊತ್ತಿಲ್ಲ? ಅವ್ರ ಹೆಸರು ಯಾಕೆ ಗೊತ್ತು ನಿಮಗೆ? ಯಾಕೆ ಗೊತ್ತ್ರಿ? ನಾವು ನಮ್ಮ ಮನೆ ತಲೆಮಾರು ಯಾಕೆ ಹೆಸರು ನೆನ್ಪಿಟ್ಕೊಂಡಿಲ್ಲ ಅಂದ್ರೆ, ನಮ್ಮ ಮುತ್ತಜ್ಜ ಬದುಕಿದ್ದು ಮುತ್ತಜ್ಜಿ ಸಲುವಾಗಿ, ಅಜ್ಜ ಬದುಕಿದ್ದು ಅಜ್ಜಿ ಸಲುವಾಗಿ, ಅಪ್ಪ ಬದುಕಿದ್ದು ಸಮಾಜಕ್ಕೆ ಏನು ತ್ಯಾಗ, ಬಲಿದಾನ, ಸತ್ಯ ಯಾವುದಕ್ಕೂ ಅವಲಪ್ಪನ ಚೌಡಗೆ ಅವಲಪ್ಪ, ಅಲ್ಲಪ್ಪನ ಚೌಡವಿಗೆ ಅಲ್ಲಪ್ಪ, ಹೆಂಗ್ ಬೇಕೋ ಹಂಗೆ ಬದುಕೋದು. ಆದರೆ ಮಹಾತ್ಮರು ಬೇರೆ, ಅಲ್ಪಾತ್ಮರು ಬೇರೆ. ಮಹಾತ್ಮರಿಗೂ ಅಲ್ಪಾತ್ಮರಿಗೂ ಏನು ವ್ಯತ್ಯಾಸ ಅಂದ್ರೆ, ನಾವೆಲ್ಲ ಸಾಮಾನ್ಯ ಜನ. ನಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ, ನಮ್ಮ ಗಂಡ ಮಕ್ಕಳಿಗೆ ತೊಂದರೆ ಆದರೆ, ನನ್ನ ಹೆಂಡತಿ ಮಕ್ಕಳಿಗೆ ತೊಂದರೆ ಆದ್ರೆ ಮಾತ್ರ ನನಗೆ ನೋವಾಗ್ತದೆ. ಅಕ್ಕಪಕ್ಕ ಯಾರಿಗೆ ನೋವಾದ್ರೂ ನನಗೆ ಅದು ನೋವಾಗುವುದಿಲ್ಲ. ಇವರಿಗೆ ಅಲ್ಪಾತ್ಮರು ಅಂತ ಕರೀತಾರೆ. ತನಗಾದ ನೋವು, ತಮ್ಮನೆಯವರಿಗಾದ ನೋವು, ನೆರೆಮನೆಯಲ್ಲಿ ಯಾರಿಗೆ ನೋವಾದ್ರೆ ಆ ನೋವು ಅವರಿಗಾಯಿತು ಅಂದ್ರೆ ಅವರು ಮಹಾತ್ಮರು ಅಂತಾರೆ. ಅವರು ಮಹಾತ್ಮರು. ನಾ ಹೇಳಿದೆ, ಬಸವಣ್ಣನಿಗೆಲ್ಲ ಸಿಕ್ತಿತ್ತಲ್ರಿ. ಈ ದೇಶದಲ್ಲೇ ಅವರನ್ನ ಭೂಸುರರು ಅಂತ ಕರಿತೀವಿ. ಈ ಭೂಮಿಗೆ ದೇವರುಗಳು, ಈ ಭೂಲೋಕಕ್ಕೆ ದೇವರು ಅಂತ ಕರೀತಾ ಇದ್ರು. ಈ ದೇಶದಲ್ಲಿ ಏನು ಸೌಲಭ್ಯ ಸಿಗ್ತಿತ್ತು ಎಲ್ಲ ಮೊಟ್ಟ ಮೊದಲು ಬಸವಣ್ಣನಿಗೆ ಸಿಗ್ತಾ ಇತ್ತು. 8-9 ವರ್ಷಕ್ಕೆ ಬಂಡಾಯ ಬಸವಣ್ಣನದು. ನನಗೆ ಸಿಗುವಂತ ಸೌಲಭ್ಯ ಮಾದಾರ ಚೆನ್ನೈನಿಗೂ ಸಿಗಬೇಕು, ಗೌಹಾರ ಕಕ್ಕೈನಿಗೂ ಸಿಗಬೇಕು, ಅಕ್ಕಲಿಗೆ ಮುದ್ದನಿಗೂ ಸಿಗಬೇಕು, ಅಂಬಿಗರ ಚೌಡೆನಿಗೂ ಸಿಗಬೇಕು, ನನ್ನ ಅಕ್ಕನಿಗೂ ಸಿಗಬೇಕು, ತಂಗಿಗೂ ಸಿಗಬೇಕು, ಮಹಿಳಾ ಕುಲಕ್ಕೂ ಸಿಗಬೇಕು. ಇದು ನನಗೆ ಸಿಗೋದು ಅವ್ರಿಗೆ ಯಾಕೆ ಸಿಗಲ್ಲ ಅನ್ನುವಂಥ ನೋವಿದೆ ಅಲ್ಲ. ನಮ್ದು ಸ್ವಭಾವ ಹೆಂಗೆ? ಅವ್ರಿಗೆ ಸಿಗೋಕ್ಕಿಂತ ಮೊದಲು ನಾವು ಕಿತ್ಕೋಬೇಕು, ನಮಗೆ ಸಿಗಬೇಕು ಅನ್ನೋದು. ಗಣಾಚಾರ ಅಂದ್ರೆ ಒಂದಿಷ್ಟು ಸತ್ಯ, ಹೋರಾಟುವಂಥ ಭಾವನೆ, ಒಂದಿಷ್ಟು ಸಿಡಿದೇಳುವಂಥ ಛಲ ಬೇಕು ಶರಣಂಗೆ. ಪರಧನವನ್ನೊಲ್ಲೆನೆಂಬ, ಪರಸತಿಯನ್ನೊಲ್ಲೆನೆಂಬ, ಪರದೈವನೊಲ್ಲೆನೆಂಬ, ಮತ್ತೊಬ್ರದ್ದೇನು ಬೇಡ. ಒಂದಿಷ್ಟು ಪ್ರಾಮಾಣಿಕ ಸತ್ಯಶುದ್ಧ ಬದುಕನ್ನು. ನಾಳೆ ಗೊಪ್ಪುದು ನಮಗಿಂದೆ ಬರಲಿ, ಇಂದು ಗೊಪ್ಪುದು ನಮಗೆ ಈಗಲೇ ಬರಲಿ. ಇದಕ್ಕಾರಂಜುವರು ಇದಕ್ಕಾರದ ಪೋರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ. ಒಂದು ದಿನ ಎಲ್ಲರೂ ಹುಟ್ಕೊಂಡು ಸಾಯಲೇಬೇಕು. ಒಂದು ಸ್ವಲ್ಪ ಕೆಲವರು ಜಾಸ್ತಿ ಬದುಕ್ಬೋದು, ಕೆಲವರು ಕಮ್ಮಿ ಬದುಕ್ಬೋದು. ಸಾವಂತೂ ಎಲ್ಲರಿಗೂ ಬದುಕನ್ನು ಒಂದಿಷ್ಟು ಯಾವುದಾದ್ರೂ ಒಂದು ಬದ್ಧತೆಯನ್ನು ಇಟ್ಕೊಂಡು, ಒಂದು ಯಾವುದನ್ನಾದರೂ ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ, ಒಂದಿಷ್ಟು ಎಲ್ಲಿ ಅನ್ಯಾಯ ನಡೆದರೆ, ಮೋಸ ನಡೆದರೆ, ವಂಚನೆ ನಡೆದರೆ ಅದನ್ನು ಖಂಡಿಸುವಂಥ ಗುಣಗಳನ್ನು ಶರಣರು ಕಲಿಸ್ಕೊಟ್ರು ಗಣಾಚಾರ್ಯ. ಸಜ್ಜನಿಕೆಯ ಸೋಗಿನಲ್ಲಿ ಸುಮ್ಮನೆ ಕೂಡೋದಲ್ಲ. ಗಜನಿ ಮೊಹಮ್ಮದ್ ಗುಜರಾತ್ ದೇವಸ್ಥಾನಕ್ಕೆ ಸುಲಿಗೆ ಮಾಡಲಿಕ್ಕೆ ಲೂಟಿ ಮಾಡ್ಕೊಂಡು ಬಂದಾಗ ಅವನೊಂದು 30-40 ಜನ ಕರ್ಕೊಂಡು ಬಂದಿರ್ತಾನೆ. ಆ ದೇವಸ್ಥಾನವನ್ನು ಪೂಜೆ ಮಾಡುವಂತ ಪೂಜಾರಿಗಳ ಮನೆಯೇ ದೇವಸ್ಥಾನದ ಸುತ್ತ 200 ಮನೆಗಳಿತ್ತು. ಸಜ್ಜನಿಕೆ ಅನ್ನೋದು ಸೋಗಾಗ್ಬಿಡ್ತಾರೆ. ಶರಣರು ಏನ್ ಹೇಳ್ಕೊಟ್ರು ಅಂದ್ರೆ, ಮನುಷ್ಯನಲ್ಲಿ ವಿನಯತನವೂ ಇರಬೇಕು, ವೀರತನವೂ ಇರಬೇಕು. ಬರೀ ವಿನಯತನ ಇತ್ತು, ವೀರತನ ಇರಲಿಲ್ಲ ಅಂದ್ರೆ ಅದು ಹೇಡಿತನ ಆಗ್ತದೆ. ಇನ್ನು ಬರೀ ವೀರತನ ಇತ್ತು, ವಿನಯತನ ಇರಲಿಲ್ಲ ಅಂದ್ರೆ ಅದು ಕ್ರೂರತನ ಆಗ್ತದೆ. ಹಾಗಾಗಿ ವಿನಯತನ, ವೀರತನ ಎರಡು ನೃತ್ಯಾಚಾರ. ಅದರಲ್ಲಿ ಏನು ಕಲಿಸ್ಕೊಡ್ತಾರೆ ಶರಣರು ಅಂದ್ರೆ, ವಿನಯತನವನ್ನ. ನಾನು ಸಣ್ಣವನು, ಸಮಾಜ ದೊಡ್ಡದು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿಯನ್ನ ಮನಸ್ಸಾಕ್ಷಿ. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ಮತ್ತಾವ ಪದವಿಯ ಒಲ್ಲೆ. ನಿಮ್ಮ ಶರಣರ ಪಾದವನ್ನು ಹಿಡಿಯುತ್ತ ಮಹಾಪದವಿಯನ್ನೇ ಕರುಣಿಸಿಕೊಡಬೇಕು.
ಬಸವ ಬಾರಯ್ಯ ಮತ್ತಿರುವವರಿಗೆ ಭಕ್ತರು ಅಂತ ಹೇಳಯ್ಯ ಮತ್ತಾರು ಇಲ್ಲ. ಬಸವಣ್ಣನಂತ ಮಹಾನ್ ವ್ಯಕ್ತಿನೇ ಅಷ್ಟು ಸಣ್ಣವನಾಗಿರ್ಬೇಕಾದ್ರೆ ನಾವೆಷ್ಟು ಸಣ್ಣವರಾಗಿ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯ್ಯ. ನೃತ್ಯಾಚಾರದಲ್ಲಿ ನಾನು ಸಣ್ಣವನು, ಸಮಾಜ ದೊಡ್ಡದು. ನಾವು ಇಡೀ ಜಗತ್ತಿನ ಇತಿಹಾಸವನ್ನು ತಗೊಂಡ್ರೆ ಈ ಜಗತ್ತಿನಲ್ಲಿ ಯಾರು ಸಣ್ಣವರಾಗಿದ್ದಾರೆ ಅವ್ರು ಮಾತ್ರ ದೊಡ್ಡವರಾಗಿದ್ದಾರೆ. ಈ ಜಗತ್ತಿನ ಇತಿಹಾಸ ತೆಗೆದು ನೋಡಿದ್ರೆ ಯಾರು ಸಣ್ಣವರಾಗಿದ್ದಾರೆ ಅವ್ರು ಮಾತ್ರ ದೊಡ್ಡವರಾಗಿದ್ದಾರೆ. ಯಾರು ನಾನು ಅಂತ ಬೀಗಿದವ್ರು ಯಾರು ಈ ಜಗತ್ತಿನಲ್ಲಿ ದೊಡ್ಡವರಾಗಿಲ್ಲ. ಹಾಗಾಗಿ ನಾನು ನನ್ನದು ಈ ಎಲ್ಲ ಸರ್ವಾರ್ಪಣ ಭಾವನೆಯನ್ನ ದೇವರೇ ಇದಕ್ಕೆ ಸುಪ್ರೀಂ ಅನ್ನುವಂಥ ಒಂದು ಮಮ ಸರ್ವಸ್ಯ ಶಿವಂ, ನನ್ನದೆನ್ನುವುದೇನೂ ಇಲ್ಲ ಭಗವಂತ, ಎಲ್ಲವೂ ನಿನ್ನದೇ ಅನ್ನುವಂಥ ಸರ್ವಾರ್ಪಣ ಭಾವನೆಯಿಂದ ವಿನಯತನದಿಂದ ಜೀವನವನ್ನ ಈ ಪಂಚ ಆಚಾರಗಳನ್ನ ಪ್ರಾಣವನ್ನಾಗಿ ಮಾಡಿಕೊಂಡು, ಪಂಚ ಆಚಾರಗಳನ್ನು ನಮ್ಗೆ ಏನಾಗಿರಬೇಕು, ಪ್ರಾಣದಷ್ಟೇ ಪ್ರೀತಿಸ್ಬೇಕಂತ ಈ ಪಂಚ ಆಚಾರಗಳನ್ನ ಇಟ್ಕೊಂಡು ಬಸವಣ್ಣನವರು ಸುಭದ್ರವಾಗಿರ್ತಕ್ಕಂಥ, ಸುಸ್ಥಿರವಾಗಿರ್ತಕ್ಕಂಥ, ನೀಡುವವರುಂಟು ಬೇಡುವವರು ಇಲ್ಲದ ಕಾರಣ ನಾನು ಬಡವನಾದನೆಯ ಅಂತಕ್ಕಂಥ ಸಮೃದ್ಧಿ ಆದ ರಾಜ್ಯವನ್ನು ಕಟ್ಟಿದ್ರು. ಆ ರಾಜ್ಯ ಯಾಗಿತ್ತು? ಕಲ್ಯಾಣ ರಾಜ್ಯ ಅಂದ್ರೆ ಅಕ್ಕ ಮಹಾದೇವಿ ಬರೀತಾಳೆ, ಕೈಲಾಸವನ್ನು ನಾಚಿಸುವಂತೆ ಇತ್ತು. ಕಲ್ಯಾಣ ರಾಜ್ಯ ಆಗಿತ್ತು, ಕೈಲಾಸವನ್ನು ನಾಚಿಸುವಂತೆ ಇತ್ತು. ಅಲ್ಲಿ ಸತ್ಯಶುದ್ಧ ಪ್ರಾಮಾಣಿಕತೆಗೋಸ್ಕರ ಅದೆಷ್ಟು ಜಂಗಮರು ಕೆಲಸವನ್ನು ಮಾಡುತ್ತಿದ್ರು ಅಂತ ಹೇಳಿದ್ರೆ ಅನೇಕ ಕಾಯಕಗಳನ್ನು ಸಮಾಜದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಬಸವಣ್ಣವರು ಬಹಳ ತೆಕ್ಕೆ ಕಾಯಕ ಅಂತ ಬರ್ತದೆ, ಮುಳ್ಳಂಬಿಗೆ ಕಾಯಕ ಅಂತ ಬರ್ತದೆ, ಕಲ್ಲುಬಾರ ಕಾಯಕ ಅಂತ ಬರ್ತದೆ, ಗಣಾಚಾರದ ಕಾಯಕದವರು ನಗೆ ಮಾಡಿ ತಂದೆ ಅಂತಿದ್ದ. ನೀವೆಲ್ಲ 21ನೇ ಶತಮಾನದಲ್ಲಿ ಏನು ಬಹಳ ಪ್ರಗತಿಪರ ಚಿಂತನೆ ಮಾತುಗಳನ್ನು ಆಡ್ತಿರಲ್ಲ. ಇವತ್ತು ನಗೆ ಹಬ್ಬ ಅಂತ ಮಾಡ್ತೀವಿ, ಹೌದಾ? ಇವತ್ತು ಯಾರ್ಯಾರು ಪ್ರಾಣೇಶ್ವರ ಅವರು ಇವ್ರನ್ನ ಕರೆಸಿ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ. ಈ ಕಾಯಕ 12ನೇ ಶತಮಾನಗಳ ಇದ್ದ ಒಬ್ಬ ಶರಣ ನಗೆ ಮಾಡಿ ತಂದೆ. ನಗೆ ಮಾಡಿ ತಂದೆ ಕಾಯಕ ಏನಾಗಿತ್ತು ಅಂದ್ರೆ, ಯಾವ್ಯಾವ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡಿದ್ರು ಅಂದ್ರೆ, ಅತ್ತೆ ಸೊಸೆ ಜಗಳ ಆಡಿದ್ರು ಅಂದ್ರೆ, ಯಾವ್ದಾದ್ರು ಓಣಿಯಲ್ಲಿ ಜಗಳ ಆಡ್ತಿದ್ರು ಅಂದ್ರೆ ಹೋಗಿ ಅವರಿಗೆ ಜಗಳ ಬಿಡಿಸಿ ಅವ್ರಿಗೆ ಒಂದಿಷ್ಟು ಬುದ್ಧಿವಾದವನ್ನು ಹೇಳಿ ಅವ್ರನ್ನ ಹೊಟ್ಟೆ ತುಂಬ ನಗಿಸಿ ಕಾಯಕದ ಪ್ರತಿಫಲವನ್ನು ತಗೊಂಡು ಬರ್ತಿದ್ದ. ಇದು ನಗೆ ಮಾಡಿ ತಂದೆಯ ಕಾಯಕ ಆಗಿ ಅವರು ಒಂದು ದಿನ ಶಿವನು ನಗಿಸ್ತೇ ಬಿಡ್ಲಿಲ್ಲ. ಸುಮ್ಮೊಂದು ಪುರಾಣದ ಕಥೆ ಹೇಳ್ತಾರೆ. ಒಂದು ದಿನ ಶಿವ ಪಾರ್ವತಿ ಹೀಗೆ ಮಾತಾಡ್ತಾ, ನನ್ನ ಭಕ್ತನ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಬಂದಿದ್ನು ಭೂಲೋಕಕ್ಕೆ. ಕತೆ ಒಳಗೆ ಇಬ್ರು ಅಜ್ಜ ಅಜ್ಜಿ ವೇಷದಲ್ಲಿ ಬಂದಿದ್ರು. ಒಂದು ನದಿ ತುಂಬಿ ಹರಿತಿತ್ತಂತೆ. ಇವನು ದಾಟಬೇಕು, ತನ್ನ ಕಾಯಕಕ್ಕೆ ಹೋಗಿದ್ದ. ನದಿ ಸ್ವಲ್ಪ ಇಳಿಲಿ ಅಂತ ನಿಂತಿದ್ದ. ಯಾರು? ನಗೆ ಮಾಡಿ ತಂದೆ. ಅಲ್ಲಿಗೆ ಶಿವ ಪಾರ್ವತಿ ಇಬ್ರು ಅಜ್ಜ ಅಜ್ಜಿ ವೇಷದಲ್ಲಿ ಬಂದಿದ್ದಂತ. ಒಂದು ಮುದಿ ಎತ್ತು ಮುದುಕ ಬಂದು ನಿಂತಿದ್ರು. ಅಜ್ಜ ಕೇಳಿದಂತೆ ನಗೆ ಮಾಡಿ ತಂದೆನ, ಅಲ್ಲೋ ಇಷ್ಟು ತುಂಬಿ ಹರಿತೈತ ನದಿ, ಹೆಂಗ್ ದಾಟ್ತೀನಿ ಅಂತ ಕೇಳಿದ್ನು. ಅದಕ್ಕೆ ನಗೆ ಮಾಡಿ ತಂದೆ ಹೇಳಿದಂತೆ, ನನಗಿನ್ನೂ ವಯಸ್ಸಾಯ್ತು, ನಾ ಹೆಂಗಾರ ದಾಟ್ತೀನಿ, ನೀನು ಇಂಥ ವಯಸ್ಸಾಗಿರೋ ಮುದುಕ, ಅದು ಮುದುಕಿ, ಆಮೇಲೆ ಅದು ಮುದಿ ಎತ್ತು, ನೀ ಹೆಂಗ್ ದಾಟ್ತಿ ಅಂತ ಕೇಳಿದ್ನಂತೆ. ಅದಕ್ಕೆ ಅಜ್ಜ ಹೇಳಿದಂತೆ, ನಂದು ಬಹಳ ಸುಲಭ, ಈ ಮುದಿ ಎತ್ತಿನ ಮೇಲೆ ನಾನು ಕೂತ್ಕೋತೀನಿ, ನನ್ನ ಹೆಗಲ ಮೇಲೆ ಮುದುಕಿ ಕೂತ್ಕೊಳ್ತಾಳೆ, ಸುಲಭವಾಗಿ ದಾಟಿ ಬಿಡ್ತೀನಿ ಅಂತ ಹೇಳಿದ್ನು. ಅದಕ್ಕೆ ನಗೆ ಮಾಡಿ ತಂದೆ ಹೇಳಿದಂತೆ, ನಂದು ಇನ್ನೂ ಬಹಳ ಸುಲಭ ಅನ್ನಂತೆ. ಹೆಂಗೆ? ಆ ಮುದುಕಿ ಹೆಗಲ ಮೇಲೆ ನಾನು ಕೂತ್ಕೋತೀನಿ ಅಂತ. ಅವಾಗ ಇಬ್ರು ಬಳ್ಳಂತ ನಕ್ರಂತಾನೆ, ನಾನು ನಗಿಸಿದ್ನಲ್ಲ ನಿಮ್ಮನ್ನ, ಕಾಯಕದ ಪ್ರತಿಫಲ ಕೊಡ್ರಿ ಅನ್ನೋಂಥ ದೇವರಿಗೆ. ಏನೇ ಇಲ್ಲ, ಆ ಒಂದು ನಾವು 21ನೇ ಶತಮಾನದಲ್ಲಿ ಪ್ರಗತಿಪರ ಚಿಂತಕರು ಏನೇನು ಬೇಕು ಅಂತ ಏನು ಮಾತಾಡ್ತೀವಲ್ಲ ಇವತ್ತು, ಈ ಎಲ್ಲ ಮಾತುಗಳನ್ನು 12ನೇ ಶತಮಾನದಲ್ಲಿ ಹಾಡಿದ್ರು. ಈ ಮಾತುಗಳನ್ನು ತೆಕ್ಕೆ ಕಾಯಕ. ಯಾರಾದ್ರೂ ಮನೆಯಲ್ಲಿ ಯಾವುದಾದ್ರೂ ಹುಡುಗ ಅಥವಾ ಯಾರಾದ್ರೂ ಏನಾದ್ರೂ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ
ಆ ತೆಕ್ಕೆ ಕಾಯಕದ ಶರಣರು ಹೋಗಿ ಅವ್ರ ಮನೆಯಲ್ಲಿ ಕಂಬಕ್ಕೆ ತೆಕ್ಕೆ ಹಾಕೊಂಡು ನಿಂತ್ಕೊತಿದ್ದಾರೆ. ಮೊದಲೆಲ್ಲ ಮನೆಗಳಿಗೆ ಕಂಬಗಳಿರ್ತಿದ್ವು, ಗೊತ್ತಲ್ಲ ನೀವು. ಆ ಹೋಗಿ ಕಂಬಕ್ಕೆ ತೆಕ್ಕೆ ಹಾಕೊಂಡು ನಿಂತ್ಕೊತಿದ್ದಾನೆ. ಮನೆಯವರೆಲ್ಲ ಏನ್ರಿ ಶರಣರೆ, ಯಾಕೋ ನಮ್ಮ ಮನೆಯಲ್ಲಿ ಹಿಂಗೆ ತೆಕ್ಕೆ ಹಾಕೊಂಡು ನಿಂತಿದೆ ಅಂದ್ರೆ ನೀವು ಹುಡುಗ ಅಥವಾ ಇಂಥವ್ರು ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ಬಿಡ್ತೀವಿ ಅನ್ನೋ ತನಕ ನಾನು ಇಲ್ಲಿಂದ ಹೋಗೋದಿಲ್ಲ. ಅವ್ರ ಮನೆಯವರೆಲ್ಲ ಬೈತಿದ್ರು, ಏನು ಶರಣರು ನೋಡು ಮನೆಗೆ ತೆಕ್ಕೆ ಹಾಕೊಂಡು ನಿಂತ್ಕೊಂಡ್ರೆ ಅವ್ರನ್ನ ತಪ್ಪಾಯ್ತು ಅಂತ ಕೇಳು. ಅವ್ರು ತಪ್ಪಾಯ್ತು ಇನ್ನೊಂದ್ಸತಿ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವ್ರ ಕಾಯಕವನ್ನು ಮುಗಿಸಿ ಹೋಗ್ತಾ ಇತ್ತು. ಆಮೇಲೆ ಅವ್ರು ಮೊದಲನೇ ಸರಿ ತಪ್ಪಾಯ್ತು ಅಂತ ಕೇಳಿದ್ರು ಮತ್ತು ಅವ್ರು ತಪ್ಪು ಬಿಡಲೇ ಇಲ್ಲ ಅಂದ್ರೆ ಸೆಕೆಂಡ್ ಸ್ಟೇಜ್ ಯಾವುದು ಅಂದ್ರೆ ಅವ್ರ ಮನೆ ಬಾಗಿಲ ಎದುರಿಗೆ ಆ ಓಣಿಯಲ್ಲಿ ತಲೆ ಮೇಲೆ ಕಲ್ಲು ಹೊತ್ಕೊಂಡು ನಿಂತ್ಕೊತಿದ್ರಂತೆ. ಕಲ್ಲು ಬಾರಕಾಯಿ ಆ ಶರಣರು ಬೇರೆ. ಆ ಬೀದಿಯಲ್ಲಿ ಓಡಾಡೋದೆಲ್ಲ ಕೇಳ್ತಿದ್ರು, ಶರಣರೇ ಯಾಕೆ ಮೊದಲು ಅವ್ನು ತಪ್ಪು ಮಾಡಿದಾಗ ಮನೆ ಮಂದಿಗೆ ಅಷ್ಟೇ ಗೊತ್ತಾಗ್ತಿತ್ತು, ಎರಡನೇ ಸರಿ ತಪ್ಪು ಮಾಡಿದಾಗ ಓಣಿಯಲ್ಲಿ ಓಡಾಡೋರಿಗೆಲ್ಲ ಗೊತ್ತಾಗ್ತಿತ್ತು. ಏನ್ರಿ ಶರಣರೇ ಯಾಕೆ ತಲೆ ಮೇಲೆ ಕಲ್ಲು ಹೊತ್ಕೊಂಡು ನಿಂತೀರಿ ಅಂತ ಕೇಳಿ, ನೋಡ್ರಿ ಇಂಥವ್ರು ಅವಾಗ ಓಣಿಯಲ್ಲಿ ಅಡ್ಡಾಡೋರೆಲ್ಲ ಬೈತಿದ್ರು, ಏನು ಗೊತ್ತಾಗಲ್ಲ ನಿಮಗೆ ಶರಣರು ತಲೆ ಮೇಲೆ. ಅವಾಗ ಅವ್ರು ಮತ್ತೂ ತಪ್ಪಾಯ್ತು ಅಂತ ಕೇಳಿ ಮತ್ತೂ ಅವರು ತಪ್ಪನ್ನ ಬಿಡ್ಲಿಲ್ಲ ಅಂದ್ರೆ ಥರ್ಡ್ ಸ್ಟೇಜ್ ಯಾವುದು ಅಂದ್ರೆ ಮುಳ್ಳಾವಿಗೆ ಕಾಯಕ. ಊರಿನ ಪ್ರಮುಖ ಬೀದಿಯಲ್ಲಿ ಮುಳ್ಳಾವಿಗೆ ಮೇಲೆ ಇಟ್ಕೊತಾ ಇದ್ರು. ಇಡೀ ಊರ್ ಮಂದಿ ಗೊತ್ತಾಗ್ತಾ ಇತ್ತು ಬೈದವರು ತಪ್ಪುಗಳನ್ನ ಬಿಡಿಸ್ಲಿಕ್ಕೆ. ಎಲ್ಲಾದ್ರೂ ಪ್ರಾಣಿ ಬಲಿ ದೇವಸ್ಥಾನದ ಹೆಸರಿನಲ್ಲಿ ಏನಾದ್ರು ನಡೆದಿತ್ತು ಅಂದ್ರೆ ಗಣಾಚಾರದ ಕಾಯಕ ಅವರೇ ಕತ್ತಿಯಲ್ಲಿ ಹೋಗಿ ಹಿಡ್ಕೊಂಡು ಇಟ್ಕೊತಾ ಇತ್ತು. ನೀವು ಬಲಿ ಕೊಟ್ಟು ನಾನು ಜೀವನ ಕಳ್ಕೊತೀನಿ, ಗಣಾಚಾರದ ಕಾಯಕಗಳು. ಆಮೇಲೆ ಹೆಂಡದ ಮಾರಯ್ಯನ ಕಾಯಕ. ಯಾರ್ಯಾರು ಯಾವ್ಯಾವ ಕಾಯಕದ ಶರಣರು ಬಂದಿದ್ರಲ್ಲ ಅವರಿಗೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಯಾಕೆ ಬಸವಣ್ಣವರು ಅಂತ ಹೇಳಿದ್ರೆ, ಅವನು ಹೆಂಡದ ಅಂಗಡಿ ಇಟ್ಕೊಂಡು ಕುತ್ಕೊಂಡ್ರೆ ಕುಡಿಯೋಕೆ ಬರ್ತಿದ್ರು, ಬಂದವರಿಗೆ ಉಪದೇಶ ಹೇಳ್ತಿದ್ದ. ಕುಡಿಯೋದ್ರಿಂದ ಏನಾಗ್ತದೆ, ಸಮಾಜದಲ್ಲಿ ನಿನ್ನ ಹೆಂಗ್ ಕಾಣ್ತಾರೆ, ನೀನ್ ಹೆಂಗೆ ಹೆಂಡತಿ ಮಕ್ಕಳಿಗೆ ಬೇಡ ಆಗ್ತೀಯಾ, ನಾಳೆ ನೀನು ಎಲ್ಲರೂ ನಿನ್ನನ್ನು ಯಾವ ದೃಷ್ಟಿಯಿಂದ ನೋಡ್ತಾರೆ, ನೀನ್ ಯಾಕೆ ಈ ರೀತಿ ಅವ್ರಿಗೊಂದಿಷ್ಟು ಬುದ್ಧಿವಾದವನ್ನು ಹೇಳಿ ಒಂದಿನ 2 ದಿನ 4 ದಿನ ಬರೋದ್ರೊಳಗೆ ಕುಡಿಯೋದನ್ನ ಬಿಟ್ಟಿರ್ಬೇಕು. ಆ ರೀತಿಯಲ್ಲಿ ರಾತ್ರಿ ಮಲಗಿಸುವಾಗ ಒಬ್ರು ಶರಣರು ಬರ್ತಿದ್ರು. ನಾಳೆ ರಾತ್ರಿ ಮಲಗಬೇಕಾದ್ರೆ ನಿದ್ರೆ ಎಂಬ ರಾಕ್ಷಸಿ ವೀರರ ನೀರ ಮಾಡಿ ಧೀರರ ಧೃತಿಗೆಡಿಸಿ ಶಾಪಾನುಗ್ರಹ ಸಮರ್ಥರ ಸತ್ತಂತಿರಿಸಿ ನೀಚ ನೀಚ ಜೀವನವ ನಾಶ ಮಾಡುತ್ತಿದ್ದಾಳೆ ನೋಡ, ಅವ್ರು ಹೇಳ್ಕೊತಾ ಬರ್ತಾ ಇದ್ರು. ಆಮೇಲೆ ಮತ್ತೊಬ್ಬ ಶರಣ ಬರ್ತಿದ್ದ, ಬೆಳಗ್ಗೆ ಏಳ್ಸಕ್ಕೊಬ್ಬ ಶರಣ ಬರ್ತಿದ್ದ. ರಾತ್ರಿ ಮಲಗಬೇಕಾದ್ರೆ ದುಸ್ವಪ್ನವ ಕಾಣದಿರಿ, ಎಚ್ಚರಿಕೆ ಕಾಯಕದ ಮುಕ್ತಿನಾಥಯ್ಯ ಅಂತ ಒಬ್ಬ ಬರ್ತಾನೆ. ದುರ್ವಿಕಾರದಲ್ಲಿ ಕೂಡದಿರಿ, ಮನೋವಿಕಾರದಲ್ಲಿ ಹರಿದಾಡದಿರಿ, ಷಡಕ್ಷರಿ ಮಂತ್ರವ ಆತ್ಮಂಗೆ ವೇದಿಸಿಕೊಳ್ಳಿ. ರಾತ್ರಿ 10 ಗಂಟೆಗೆ ಒಬ್ಬ ಬರ್ತಿದ್ದ ಶರಣ. ಅವನೇನ್ ಹೇಳ್ತಿದ್ದ, ಮಲ್ಕೊಳ್ಬೇಕಾದ್ರೆ ಇನ್ನೂ ಮಲಗ್ರಿ, ನೀವು ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಮಾಡಿದ್ರೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತವೆ, ಒಳ್ಳೆ ಆಲೋಚನೆಗಳನ್ನ ಮಾಡ್ತಾ ಮಲ್ಕೊಳ್ರಿ, ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಮಲಗ್ರಿ ಅಂತ ರಾತ್ರಿ ಒಬ್ಬನು ಬರ್ತಿದ್ದ 10 ಗಂಟೆಗೆ. ಬೆಳಗ್ಗೆ 7 ಸತ್ತು ಒಬ್ಬನು ಬರ್ತಿದ್ದ ಒಬ್ಬ ಶರಣ. ಆತ ಗಂಟೆಯನ್ನು ಬಾರಿಸ್ತಾ ಅಂಗವಿಕಾರ ಸಾಕೇಳಿ ಗುರುವಾಗ್ನೆ ಎಂದು ಮರೆಯದಿರಿ ಅಂತ ಬೆಳಗ್ಗೆ 7 ಸತ್ತು ಒಬ್ಬ ಬರ್ತಿದ್ದ. 8 ಗಂಟೆ ಸುಮಾರು ಮತ್ತೊಬ್ಬ ಕಾಯಕದವನು ಬರ್ತಿದ್ದ, ಸೈಪಾಕದ 500 ಅಂತ ಕರೀತಾರೆ. ಆತ ಬಂದು ಏನ್ ಮಾಡ್ತಿದ್ದ, ಮನೆಗೆಲ್ಲರನ್ನು ಎಬ್ಬರಿಸಿರ, ಎಲ್ಲರೂ ಸ್ನಾನ ಪೂಜೆ ಮಾಡಿರ, ಎಲ್ಲರೂ ವಿಭೂತಿ ಹಚ್ಕೊಂಡಿರ, ಎಲ್ಲರೂ ಲಿಂಗನ ಕಟ್ಕೊಂಡಿರ, ನಿಮ್ಮ ಮಕ್ಕಳನ್ನ ಗುರುಕುಲಗಳಿಗೆ ಕಳಿಸಿದಿರ, ಇದನ್ನ ನೋಡ್ಲಿಕ್ಕೆ ಒಬ್ಬ ಬರ್ತಿದ್ದ. ಅದನ್ನ ಅಕಸ್ಮಾತ್ ಮಾಡದೇ ಇದ್ರೆ ಅವ್ರಿಗೆ ಬುದ್ಧಿವಾದ ಹೇಳಿ ಮಾಡ್ಲಿಕ್ಕೆ ಹಚ್ಚಿ ಅವ್ರ ಮನೆಯಲ್ಲಿ ನೀಡಿಸ್ಕೊಂಡು ಬರ್ತಾ ಇದ್ದ. ಅವ್ರು ಮಾಡಿದ ಕಾಯಕದ ಪ್ರತಿಫಲವನ್ನ ತಗೊಂಡು ಬರ್ತಾ ಇದ್ದ. ಈ ತರದ್ದು ಸುಮಾರು ಕಾಯಕಗಳನ್ನ, ಬಹುರೂಪಿ ಚೌಡಯ್ಯನ ಕಾಯಕ, ಅವ ಇಂಥ ವೇಷಗಳನ್ನ ಹಾಕೊಂಡು ಸಮಾಜಕ್ಕೆ ಒಂದಿಷ್ಟು ರಂಜನೆ ಸಂತೋಷವನ್ನು ಕೊಡ್ತಾ ತತ್ವ ಜ್ಞಾನಗಳನ್ನು ಉಪದೇಶ ಮಾಡ್ತಿದ್ದಾನೆ. ಒಂದು ದಿನ ಬಸವಣ್ಣವ್ರ ವೇಷಭೂಷಣ ಹಾಕೊಂಡು ಬಂದಿದ್ದಂತೆ ಬಹುರೂಪಿ ಚೌಡಯ್ಯ. ನೀಲಾಂಬಿಕಾ ತಾಯಿಯವರು ಬಸವಣ್ಣನೇ ಬಂದ್ರು ಅಂತ ಕಾಲಿಗೆ ನೀರು ಕೊಡ್ಲಿಕ್ಕೆ ಹೋಗಿದ್ದಂತೆ, ಪ್ರಸಾದಕ್ಕೆ ನೀಡಬೇಕು ಅಂತ ಹೇಳಿದ್ರೆ. ಈ ರೀತಿ ಅನೇಕ ಶರಣರು ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಅನೇಕ ಕಾಯಕಗಳನ್ನ
ನಿರ್ಮಾಣ ಮಾಡಿ ಆ ಕಲ್ಯಾಣ ರಾಜ್ಯ ಹೇಗಿತ್ತು ಅಂದ್ರೆ ಕೈಲಾಸವನ್ನ ನಾಚಿಸುವಂತೆ ಇತ್ತು. ದಯಮಾಡಿ ಹೇಳ್ತಾರೆ, ನೀವು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕಾಯಕವನ್ನ ಕಲಿಸಿ ಮಕ್ಕಳಿಗೆ. ನಾವು ಕಷ್ಟಪಟ್ಟಿದ್ದೀವಿ, ನಮ್ಮಂಗೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅನ್ನುವಂಥದ್ದು ನೀವೇನಾದರೂ ವಿಚಾರ ಮಾಡಿದ್ರಿ ಅಂದರೆ ನಿಮ್ಮ ಮಕ್ಕಳನ್ನ ನೀವೇ ಅವ್ರ ಭವಿಷ್ಯವನ್ನು ಹಾಳು ಮಾಡಿದ್ರಿ ಅಂತ. ಒಂದು 100 ರೂಪಾಯಿ ಸಂಪಾದನೆ ಮಾಡುವಂತ ಕಷ್ಟ ಏನು ಅಂತ ಗೊತ್ತಿದ್ರೆ ಮಾತ್ರ ಅದನ್ನ ಹೆಂಗ್ ಬಳಸ್ಬೇಕು ಅಂತ ನಮ್ಗೆ ಗೊತ್ತಿರ್ತದೆ. ಇಲ್ಲ ಅಂದ್ರೆ ನೀವೆಷ್ಟು ಸಂಪಾದನೆ ಮಾಡಿದ್ರು, ಒಬ್ರು ಕಾನಿಷ್ಠ ಹೋಟ್ಲು ಓನರ್ ಇದ್ರು, ನಾನು ಯಾರು ಅಂತ ಹೆಸರು ಹೇಳಲ್ಲ, ಯಾರಿಗಾರು ಗೊತ್ತಿರ್ಬೋದು. ಅವ್ರ ಮಗ ಕಾನಿಷ್ಠ ಹೋಟ್ಲು, ಪಂಚತಾರ, ಅಶೋಕ ಹೋಟ್ಲು ಅಂದ್ರೆ ಒಂದು ಕಾಲಕ್ಕೆ ಇಡೀ ಕರ್ನಾಟಕಕ್ಕೆ ನಂಬರ್ 1 ಹೋಟ್ಲು. ಆ ಕಾನಿಷ್ಠ ಹೋಟ್ಲು ಓನರ್ ಮಗ, ಒಬ್ಬನೇ ಮಗ, ಹಿಂಗೆ ಬೆಳೆದಿದ್ದ ಅಂದ್ರೆ ದಿನಕ್ಕೆ ಆಗಿನ 30-40 ವರ್ಷದಿಂದ ದಿನಕ್ಕೆ 20,000 ಖರ್ಚು ಮಾಡ್ತಿದ್ದ. ಅವರಪ್ಪ ಯಾವಾಗ ಬಗ್ಗಿಸ್ಬೇಕಾಗಿತ್ತು ಅವಾಗ ಬಗ್ಗಿಸ್ತಿಲ್ಲ. ಗಿಡವಾದಾಗ ಬಗ್ಗದ್ದು, ಮರವಾದಾಗ ಬಗ್ಗೀತೆ ಅಂತ. ಅವನು ಒಮ್ಮೆಲೆ ವಯಸ್ಸಿಗೆ ಬಂದಾಗ ಅವನನ್ನು ಬಗ್ಗಿಸ್ಲಿಕ್ಕೆ ಹೋದ್ರು, ಅವನಲ್ಲಿ ಹಿಡಿತಕ್ಕೆ ಸಿಗ್ಲಿಲ್ಲ. ಇನ್ನು ಅವನು ದಾರಿಗೆ ತರಬೇಕು ಅಂತೇಳಿ ಮದುವೆ ಮಾಡಿದ್ರು, ಅವನೇನು ದಾರಿಗೆ ಬರಲಿಲ್ಲ. ಆಮೇಲೆ ತಂದೆ ಮಗನ ಮಧ್ಯೆ ಈಗ ಬ್ಯಾರೆ ಇಟ್ರು, ಕ್ಲಾಶ್ ಇಬ್ಬರಿಗೂ ಹೀಗೆ ನಡೀತಲ್ಲ. ಒಂದು ದಿನ ತಂದೆಯನ್ನೇ ಸ್ಲೋ ಪಾಯ್ಸನ್ ಹಾಕಿ ಮಗ ಕೊಂದಿಲ್ಲ. ದುರ್ಯೋಧನ ಸುಮ್ಮನೆ ಒಂದು ದೃಷ್ಟಾಂತೆಯನ್ನು ಮುಗಿಸ್ತೀನಿ. ಒಂದೂರಲ್ಲಿ ಒಬ್ಬ ಕಂಬಾರ ಇದ್ದ. ಕಂಬಾರ ಏನಂತೀವಿ, ಕಮ್ಮಾರ ಅಂತೀರೋದು, ಕಮ್ಮಾರ. ಒಬ್ಬನೇ ಒಬ್ಬ ಮಗ ಇದ್ದ. ಉಂಡಾಡಿ ಗುಂಡನ್ನ ಬೆಳೆಸಿದ್ರು, ಈ ಕಡೆ ಕಡ್ಡಿ ತಂದಿಕ್ಕೆ ಆಗ್ತಿರ್ಲಿಲ್ಲ. ಒಬ್ಬನೇ ಇದ್ದ ಮಗ. ಒಂದು ದಿನ ಅವ್ರ ಅಪ್ಪಗೆ ಇಂಥದೇ ಏನೋ ಒಂದು ಕೊರೋನಾದಂತ ಒಂದು ಕಾಯಿಲೆ ಬಂದಿತ್ತು, ಸತ್ತೇ ಹೋಗ್ತಾನೇನೋ ಅನ್ನೋದು. ಆದರೂ ಏನೇನೋ ಮಾಡಿ ಜೀವ ಉಳಿತು. ಅವತ್ತೇ ಎಚ್ಚರಾಗಿತ್ತು ಅವನಿಗೆ, ಅಲ್ಲ ನನ್ನ ಮಗ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಹಾಕಲ್ಲ, ನಾನು ಅಕಸ್ಮಾತ್ ಸತ್ತಿದ್ರೆ ಏನಾಗ್ತಿತ್ತು ಮಗನ ಜೊತೆ, ನಾನು ಎಂಥ ತಪ್ಪು ಮಾಡಿದ್ದಲ್ಲ ಅಂತ ಅನಿಸ್ತು. ಅವತ್ತು ಅನಿಸ್ತವನಿಗೆ, ಇಲ್ಲ ಮಗನಿಗೆ ದುಡಿಯೋದನ್ನ ಕಲಿಸ್ಬೇಕು. ಅವತ್ತು ಬೆಳಗ್ಗೆ ಎದ್ದು ನಾಷ್ಟಕ್ಕೆ ಇಷ್ಟ ಆದ ತಕ್ಷಣ ಮಗನಿಗೆ ಹೇಳ್ದ, ಬಾ ಕಂಬಾಸ್ವಾಮಿಗೆ ಹೋಗೋಣ ಅಂದ. ಮಗ ಅಂದ, ನೀನು ಹೊಡಿಯೋದು ಹಿಡಿಯೋದೆಲ್ಲ ನನಗೆ ಇಷ್ಟ ಆಗಲ್ಲ ನೋಡಪ್ಪ ಅಂದ. ನಿನಗೆ ಈ ಕೆಲಸ ಇಷ್ಟ ಆಗದೆ ಇದ್ರೆ ನಿನಗೆ ಯಾವ ಕೆಲಸ ಇಷ್ಟನೋ ಅದನ್ನ ಮಾಡು. ಒಟ್ಟು ನೀನೇನಾದ್ರೂ ದುಡ್ಕೊಂಡು, ಈಗ ದುಡಿಯೋ ವಯಸ್ಸು ನೀ ಏನಾದ್ರೂ ದುಡ್ಕೊಂಡು ತಂದು ನಮ್ಮ ಕೈಗೆ ರೊಕ್ಕ ಗಿಕ್ಕ ಕೊಟ್ಟರೆ ಮಾತ್ರ ನಮ್ಮ ಮನೆಯಲ್ಲಿ ಊಟ ಹಾಕೋದು, ಇಲ್ಲ ಅಂದ್ರೆ ಊಟ ಹಾಕೋದಿಲ್ಲ ಅಂತ ಹೇಳಿದ. ಬಂದು ಅವ್ರ ಊಗೆ ಹೇಳ್ದ, ಅವ್ವ ಯಾಕೋ ಅಪ್ಪ ಭಾಳ ಸ್ಟ್ರಾಂಗ್ ಆಗ್ತಾನೆ, ನೀನೇನಾದ್ರು ದುಡ್ಕೊಂಡು ದುಡ್ಡು ತಂದ್ರೆ ನಿನ್ಗೆ ಊಟ ಹಾಕೋದಿಲ್ಲ ಅಂದ್ರೆ ಊಟ ಹಾಕಲ್ಲ ಅಂತೇಳಿ. ಅವರು ಹೇಳಿದ್ಲು, ಊಟ ಹಾಕೋದು ನಾವು ನಿಮ್ಮ ಅಪ್ಪೇನು ಅವ್ನು ಕಂಬಾರ ಇರ್ತಾನೆ ಬಾ ಅಂತೇಳಿ ಒಳಗೆ ಕರ್ಕೊಂಡು ಹೋಗಿ ಏನೇನು ಮಾಡಿದ್ರು ಚಲೋ ಉಣಿಸಿದ್ಲು. ಅವ್ನು ಹೇಳ್ದ, ಅಪ್ಪ ರೊಕ್ಕ ತಂದ್ಕೊಡು ಅಂತ ಹೇಳೇನು. ಇಕ್ಕಿ ಸಂತಿಗೆ ಪ್ಯಾಟಿಗೆ ತಂದಿದ್ದು ಉಳಿಸಿದ್ದಿತ್ತಲ್ಲ, ಒಂದು 100 ರೂಪಾಯಿ ತೆಗೆದು ಕೊಟ್ಲು, ಹೋಗಿ ನಿಮ್ಮ ಪುಟ್ಟ ಕೊಟ್ಟು ದುಡ್ಕೊಂಬಂದಿನಿ. ಆ 100 ರೂಪಾಯಿ ತಗೊಂಡು ಓಡಿ ಬಂದ, ಅಪ್ಪ ತಗೊಂಡೋಗಿ 100 ರೂಪಾಯಿ ದುಡ್ಕೊಂಬಂದಿನಿ ಅಂದ. ಅಲ್ಲಿ ಬೆಂಕಿ ಉರಿತಿತ್ತು, ಅದಕ್ಕೇನಂತಿದ್ರು ತಿಗಿ, ಕುಲುಮೆ ಬೆಂಕಿ ಉರಿತಿತ್ತು. ತಗೊಂಡು 100 ರೂಪಾಯಿ ಅಂದ ತಕ್ಷಣ ಅವ್ರ ಅಪ್ಪ ಹೇಳಿದ, ಮಗ ಬೆಂಕಿಗೆ ಹಾಕು ಅಂದ. ಅವ ಇನ್ನೊಂದು ವಿಚಾರಣೆ ಮಾಡಲಿಲ್ಲ, ಬೆಂಕಿಗೆ ಹಾಕೇ ಬಿಟ್ಟು ಕಣ್ಣು ಕೆಂಪು ಮಾಡಿ ಜೋರಾಗಿ ಗದರಿಸ್ತಾ, ಇದು ನೀನು ದುಡ್ಕೊಂಡು ಬಂದಿಲ್ಲ, ಎಲ್ಲಿಂದ ತಂದು ಹೇಳ್ತಿಲ್ಲ. ಯಾವಾಗ ಗಂಟಲ ಸ್ವಲ್ಪ ಜೋರಾಯಿತೋ ಅವು ಕೊಟ್ಲು ಅಂದ. ಬಂದು ಹೆಂಡತಿಗೆ ಹೇಳ್ದ, ನನಗೆ ಮಗ ಅನ್ನೋ ಮಮತೆ ಇಲ್ಲ ಅಂದ್ಕೊಂಡಿಯ, ನಾನು ಮನೆ ಆರಾಮಿದ್ದಾಗ ನಮ್ಗೇನಾರು ಆಗಿದ್ದ ಗತಿ ಹೆಂಗೆ, ನೀನು ನಾಳೆ ಇದೇ ತಪ್ಪನ್ನು ಮಾಡಬೇಡ ನೋಡು ಅಂತ ಆಕೆಗೂ ಗದರಿಸ್ದ. ತಿರುಗಿ ದಿನ ಹೇಳಿದ್ದು, ನಿಮ್ಮ ಅಪ್ಪ ಯಾಕೋ ಭಾಳ ಸ್ಟ್ರಾಂಗ್ ಆಗಿ ನಾವು ಹೋಗಿ ಏನಾದ್ರು ಕೆಲಸ ಮಾಡಿ. ನಿನಗೆ ಏನು ಕೆಲಸ ಮಾಡಿ ಗೊತ್ತಿರಲಿಲ್ಲ, ಏನು ಮಾಡಬೇಕು ಅಂತ ಬಸ್ ಸ್ಟ್ಯಾಂಡಿಗೆ ಬಂದ. ಅಲ್ಲಿ ಹಿಂಗೆ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಒಬ್ಬನೊಂದು ಸೂಟ್ ಕೇಸು ಲಗೇಜ್ ಎಲ್ಲ ತಗೊಂಡು ಕೆಳಗೆ ಇಳಿದ. ನಿಮ್ಮ ಮನೆ ತನಕ ತಂದ್ಕೊಡ್ಲೇನ್ರಿ ಅಂದ. ಬಿಸಿಲಾಗೆ ಅದು ಭಾರವಾಗಿತ್ತು, ನಾವು ಕೆಳಗಿಟ್ಟು ಸಾಕಾಗಿತ್ತು, ಬೆವರು ಸುರಿತಿತ್ತು, ಬಾಯಾರಿಕೆ ಆಗಿತ್ತು, ಇಷ್ಟು ತ್ರಾಸಾಗಿತ್ತಲ್ಲ ಅವನಿಗೆ. ಕಿಲೋಮೀಟರ್ ಗಟ್ಟಲೆ ನಡೆಸ್ಕೊಂಡು ಹೋಗಿದ್ದ. ಕೆಳಗೆ ಇಳಿಸಿದ ತಕ್ಷಣ ಅವನೊಂದು 100 ರೂಪಾಯಿ ಕೊಟ್ಟ. 100 ರೂಪಾಯಿ ಕೊಟ್ಟು ಸಿಕ್ಕಿದ ಒಂದು 1 ಲಕ್ಷ ರೂಪಾಯಿ ಸಿಕ್ಕಂಗಾಗಿತ್ತು. ತಗೊಂಡು
ಓಡೋಡಿ ಬಂದು ಅಪ್ಪ ಬೆವರು ಸುರಿತಿತ್ತು, ತಗೋ ನೋಡಿ 100 ರೂಪಾಯಿ ದುಡ್ಕೊಂಡು ಬಂದೀನಿ ಅಂದ. ನೆನ್ನೆ ಹೇಳಿದ ಮಾತೇ ಹೇಳಲ್ಲ, ಆ ಬೆಂಕಿಗೆ ಹಾಕಂದ. ಯಾಕಪ್ಪ ಅಂದ, ಯಾಕಪ್ಪ ಅಂದ, ಯಾಕೋ ನೆನ್ನೆ ಹಾಕಂದ್ರೆ ಹಾಕಿದ್ದೆಲ್ಲ, ಈ 100 ರೂಪಾಯಿ ಸಂಪಾದನೆ ಮಾಡ್ಕೊಂಬರಕ್ಕೆ ಎಷ್ಟು ಕಷ್ಟಪಟ್ಟಿನ ಗೊತ್ತೇನು ಅಂದವ. ಅವ ಯಾವ ಬ್ಯಾಗ್ನಾಗ ಅದೇನು ತುಂಬಿದ್ನ ಏನೋ ಒರೆಸ್ಕೊಂಡು ಕಿಲೋಮೀಟರ್ ಗಟ್ಟಲೆ ಹೊತ್ಕೊಂಡು ಹೋಗಿ ಎಷ್ಟು ಬಾಯಾರಿಕೆ ಆಗಿತ್ತು, ಎಷ್ಟು ಕಷ್ಟಪಟ್ಟಿನಿ. ಇಷ್ಟು ಕಷ್ಟಪಟ್ಟು 100 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದ್ರೆ ನೀನು ಎಷ್ಟು ಸುಲಭವಾಗಿ ಬೆಂಕಿಗೆ ಹಾಕು ಅಂತ ಹೇಳಿದ್ರಲ್ಲ. ಅದನ್ನು ಸಂಪಾದನೆ ಮಾಡೋ ಕಷ್ಟ ಗೊತ್ತಿದ್ರೆ ಮಾತ್ರ, ಇಲ್ಲ ಅಂದ್ರೆ ನೀವು 10,000 ಕೋಟಿ ಸಂಪಾದನೆ ಮಾಡಿದ್ರೆ 10 ದಿನಕ್ಕೆ ಬೇಕಾದದನ್ನ ಹಾಳು ಮಾಡ್ತಾನೆ. ಹಾಗಾಗಿ ಬಂದಿದ್ದೆಲ್ಲ ನಮಗೆ ಇರಬೇಕು ಅಂತಕ್ಕಂಥ ಭಾವ ಇದು. ಶರಣರನ್ನು ಒಪ್ಪೋದಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಕ್ಕಳನ್ನು ದುಡಿಯೋದನ್ನ ಕಲಿಸಿ, ಅವ್ರಿಗೂ ಕಲಿಸಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ರಿ. ಹೆಚ್ಚಾಗಿರೋದನ್ನು ಒಂದಿಷ್ಟು ಸಮಾಜಕ್ಕೆ ಇಂಥ ಒಳ್ಳೆ ಕೆಲಸಗಳಿಗೆ ಒಂದಿಷ್ಟು ದಾಸೋಹ ಮಾಡೋದನ್ನ ಕಲಿಬೇಕು ನಾವು. ಅದೇ ಶರಣರು ನಮಗೆ ಕಲಿಸ್ಕೊಟ್ಟಿದ್ದು. ಬಸವಣ್ಣನವರು ಪಂಚ ಆಚಾರಗಳನ್ನ ಇಟ್ಕೊಂಡು ಸುಭದ್ರವಾಗಿರ್ತಕ್ಕಂಥ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಿ ತೋರಿಸಿದ್ರು. ಹಾಗೆ ಅಷ್ಟಾವರಣ, ಆಮೇಲೆ ಪಂಚ ಆಚಾರಗಳು, ಆಮೇಲೆ ಶತಸ್ಥಲಗಳು ಅಂದರೆ ಏನು ಅಂತಕ್ಕಂಥ ವಿಚಾರವನ್ನ ನಾಳೆ ನೋಡೋಣ ಅಂತ ಹೇಳ್ತಾ, ದಯಮಾಡಿ ಪ್ರತಿಯೊಬ್ಬರು ಕೂಡ ಪ್ರಸಾದನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀಡಿಸ್ಕೊಳ್ಳಿ. ಅತಿ ಹೆಚ್ಚಾಗಿ ನೀಡಿಸ್ಕೊಂಡು ತಾಟ್ನಲ್ಲಿ ಬಿಟ್ಟು ಅದನ್ನ ಚೆಲ್ಲಬೇಡಿ. ಅದು ಪ್ರಸಾದ ಅನ್ನೋ ಭಾವ ಇರಬೇಕು. ಅದೇನಿರ್ಬೇಕದು ಪ್ರಸಾದ ಅನ್ನುವಂಥ ಭಾವ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀಡಿಸ್ಕೊಂಡು ಒಂದಿಷ್ಟು ತಾವೆಲ್ಲರೂ ಕೂಡ ಅದ್ರ ಜೊತೆಗೆ ತಾವೆಲ್ಲರೂ ಸರಿಯಾದ ಸಮಯಕ್ಕೆ ಬರೀ 1 ತಾಸು ಪ್ರವಚನ ಇರ್ತದೆ, ಏನು 2 ತಾಸು 3 ತಾಸು ಏನು ಇರೋದಿಲ್ಲ. ಇಲ್ಲಿ ಕೊನೆಗೆ ಬರುವಾಗ ನೀವು ಬರ್ತಿರ್ತೀರಿ, ಅಕ್ಕಪಕ್ಕದವ್ರು ನಿಮ್ಮನ್ನು ನೋಡ್ತಿರ್ತಾರೆ. ಇಂಥವೆಲ್ಲ ಆದರೆ ದಯಮಾಡಿ ಒಂದಿಷ್ಟು ಸರಿಯಾದ ಸಮಯಕ್ಕೆ ತಾವೆಲ್ಲರೂ 7 ಗಂಟೆಗಾದರೂ ಅಟ್ಲೀಸ್ಟ್ ಬಂದು ತಾವೆಲ್ಲರೂ ಕೂಡ ಇಟ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ನೀವೆಲ್ಲರೂ ನಿಮ್ಮನ್ನು ಕೇಳಿಸ್ಬೇಕು ಅನ್ನುವಂಥ ಪ್ರವಚನ, ನೀವೆಲ್ಲರೂ ಮಹಾತ್ಮರ ಶರಣರ ನುಡಿಗಳನ್ನು ಕೇಳಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯು 3 ತಿಂಗಳಿಂದ ಕಷ್ಟಪಟ್ಟಾರೆ. ನೀವು 11 ದಿನ ಬಂದು ಕುತ್ಕೊಂಡು ಕೇಳ್ತಾ ಇರ್ಬೋದು. ಇದನ್ನೆಲ್ಲ ನಡೆಸಲಿಕ್ಕೆ ಮಾಡಲಿಕ್ಕೆ ಅವರ ಶ್ರಮ ಎಷ್ಟು ತಿಂಗಳಿಂದ ಇದೆ? 3 ತಿಂಗಳಿಂದ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಸದುಪಯೋಗವನ್ನ ಪಡ್ಕೊಳ್ಬೇಕು. ಈ ಕಡೆ ಕಿವಿ ಕೇಳೋದು, ಈ ಕಡೆ ಬಿಡೋದು ಆಗಬಾರ್ದು. ಹಾಗಾಗಿ ತಾವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ನಾಳೆಯಿಂದ ಬರ್ರಿ ಅಂತ ಹೇಳ್ತಾ, ಮತ್ತೆ ನಾಳೆ ಅಕ್ಕ ಮಹಾದೇವಿ ಒಂದು ರೂಪಕವನ್ನು ಮಾಡಲಿಕ್ಕೆ ಸೊಲ್ಲಾಪುರದಿಂದ ಒಂದು ಶರಣೆಯರ ಒಂದು ಟೀಮ್ ನಾಳೆ ಬರ್ತೀವಿ ಅಂತ ಹೇಳಿ ಅನಿವಾರ್ಯ ಕಾರಣದಿಂದ ಅವರು ನಾಳೆ 17ನೇ ತಾರೀಕು 8 ಗಂಟೆಯಿಂದ 9 ಗಂಟೆ ತನಕ ಅಕ್ಕ ಮಹಾದೇವಿಯ ಕುರಿತು ಒಂದು ಒಳ್ಳೆ ಅಕ್ಕನ ಜೀವನ ನಾವೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೂ ನಾವು ಆತ್ಮಹತ್ಯೆ ಅವೆಲ್ಲ ನೋಡ್ತಿರ್ತೀವಿ. ಅಕ್ಕ ಯಾವ ರೀತಿ ಎದುರಿಸಿದ್ಲು ಅಂತಕ್ಕಂಥದ್ದನ್ನ ನಮಗೆ ಗೊತ್ತಾಗ್ಬೇಕಂದ್ರೆ ತಾವೆಲ್ಲರೂ ಕೂಡ ಅದನ್ನ ನೋಡ್ಬೇಕು ಅಂತಕ್ಕಂಥ ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕ್ಷಣ ಸತೀಶ